ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀಂ, ಸತ್ಯಾಂ ಕುರ್ವಂತು ಭಾರತೀಂ. ಕಾಲದ ಕುರಿತಾದ, ಅದರಲ್ಲಿ ಕೂಡ ಜ್ಯೋತಿಷದ ಕುರಿತಾಗಿರ್ತಕ್ಕಂಥ ಪ್ರವಚನವನ್ನು ಪಾಠ ಪ್ರವಚನ, ಪಾಠವೂ ಹೌದು ಪ್ರವಚನವೂ ಕೂಡ ಹೌದು, ಅದನ್ನು ಮುಂದುವರಿಸ್ತಾ ಇದ್ದೇವೆ. ಕ್ಲಿಷ್ಟವಾದ ಒಂದು ವಿಷಯವನ್ನು ಅಥವಾ ಕ್ಲಿಷ್ಟ ಅಂತ ಅನ್ನಿಸಿಕೊಂಡ ಒಂದು ವಿಷಯವನ್ನು ಸರಳವಾಗಿಸಿ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನ ಇದು. ಕಬ್ಬಿನ ಬದಲು ಕಬ್ಬಿನ ಹಾಲು ಅಂತ. ಕಬ್ಬಿಗೆ ಸ್ವಲ್ಪ ಶಕ್ತಿಯೂ ಬೇಕು, ಹಲ್ಲು ಬೇಕು. ಕಬ್ಬಿನ ಹಾಲಿಗೆ ಏನು ತೊಂದರೆ ಇಲ್ಲ. ಬೊಚ್ಚು ಬಾಯಿಯ ಮುದುಕಿಯರು ಕೂಡ ಕುಡಿಬೋದು, ಇನ್ನೂ ಹಲ್ಲು ಬರದೇ ಇರತಕ್ಕಂಥ ಶಿಶುವು ಕೂಡ ಕುಡಿಬೋದು, ಸಾಧ್ಯ ಇದೆ. ಹಾಗೆ ಇದನ್ನು ತಿಳಿ ಮಾಡಬಹುದಾ, ಸರಳ ಮಾಡಬಹುದಾ ಎನ್ನುವ ಒಂದು ಪ್ರಯತ್ನ. ಮತ್ತು ಮುಖ್ಯವಾಗಿ ನಮ್ಮ ಇಲ್ಲಿ ವಿದ್ಯಾರ್ಥಿಗಳು, ಅವರು ಈ ದೇಶದ ಭವಿಷ್ಯ ಆಗಬೇಕು ಅನ್ನೋ ಕನಸು ನಮಗಿರ್ತಕ್ಕಂಥದ್ದು. ನೀವೆಲ್ಲ ನಮ್ಮ ದೇಶದ ಭವಿಷ್ಯ ಆಗಬೇಕು ಅನ್ನೋ ಕನಸು ನಮಗಿರುವಂಥದ್ದು. ಹಾಗಾಗಿ ನೀವು ದೇಶದ ಭವಿಷ್ಯ ಆಗಬೇಕು ಅಂದರೆ ಭವಿಷ್ಯ ಗೊತ್ತಾಗಬೇಕು ನಿಮಗೆ ಅಂತ ಒಂದೊಂದೇ ಶಾಸ್ತ್ರದ ಪರಿಚಯ ಮಾಡ್ಕೊಳ್ಬೇಕಾಗ್ತದೆ. ಜ್ಯೋತಿಷದ ಪರಿಚಯ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ. ರಾಶೀನಾಂ ಉದಯೋ ಲಗ್ನಂ. ಹೇಳಿ ಪೂರ್ತಿ. ಸಾಕು ಸಾಕು. ನಾವು ನಿಮಗೆ ಮೊನ್ನೆ ಲಗ್ನದ ಕುರಿತು ವಿವರಿಸ್ತಾ ಇದ್ವು. ಲಗ್ನ ಅಂದರೆ ಏನು ಅಂತ ಅಮರಕೋಶದಲ್ಲಿ ಬಂದಿದೆ ನೋಡಿ ವಿವರಣೆ ಇದು. ರಾಶೀನಾಂ ಉದಯೋ ಲಗ್ನಂ. ಲಗ್ನಂ ಅಂದರೆ ಏನು ಅಂದರೆ ರಾಶಿಗಳು ಉದಯವಾಗ್ತವೆ, ಅದೇ ಲಗ್ನ. ರಾಶಿಗಳು ಯಾವುದಲ್ಲ ಅಂದರೆ ತೇತು ಮೇಷ ವೃಷಾದಯ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಈ 12 ರಾಶಿಗಳು ಅಂತ. ಇವುಗಳು ಉದಯವಾಗ್ತವೆ, ಅದೇ ಲಗ್ನ ಅಂತ. 12 ಒಟ್ಟಿಗೆ ಉದಯ ಆಗುತ್ತಾ? ಮತ್ತೆ ಒಂದಾದ ಮೇಲೊಂದು. ನೋಡಿ, 2 ಶಬ್ದದ ವಿವರಣೆ ಕೊಟ್ಬಿಟ್ಟಿದ್ದಾರೆ. ರಾಶೀನಾಂ ಉದಯ ಅಂತ. ಈಗ ನಾವು ಏನೋ ಹೇಳಿದ್ವಲ್ಲ, ಪೂರ್ವ ದಿಗಂತದಲ್ಲಿ ಪೂರ್ವದ ತುದಿಯಲ್ಲಿ ಕಾಣುವಂಥದ್ದು ಅಂತ. ಅದೆಲ್ಲ ಎಲ್ಲಿದೆ ಇದರಲ್ಲಿ? 2 ಶಬ್ದ ಅಲ್ವಾ ಇರುವಂಥದ್ದು. ರಾಶೀನಾಂ ಉದಯ. ನಮ್ಮ ವಿವರಣೆ ಕೊಡುವಾಗ ಪೂರ್ವದ ತುಟ್ಟ ತುದಿಯಲ್ಲಿ ಭೂಮಿಯೊಟ್ಟಿಗೆ ಆಕಾಶ ಬೆಸೆದಿದೆ ನೋಡಿ, ಆಕಾಶದ ಆ ಭಾಗವೇ ಲಗ್ನ ಅಂತೆಲ್ಲ ಹೇಳಿದ್ವು. ಅದೆಲ್ಲ ಇದೆಯಾ ಅಲ್ಲಿ ಆ 2 ಶಬ್ದದಲ್ಲಿ? ರಾಶೀನಾಂ ಉದಯ ಅಂತ ಎಲ್ಲಿದೆ? ಉದಯ ಅಂತ ಆ ಶಬ್ದದಲ್ಲಿದೆ. ಅದು ಉದಯ ಎಲ್ಲಾಗಬೇಕು? ಪೂರ್ವದಲ್ಲೇ ಆಗಬೇಕು. ಉದಯ ಶಬ್ದ ಬಳಸಿದ್ರಿಂದ ಅದು ಪೂರ್ವದಲ್ಲೇ ಆಗಬೇಕು. ಹಾಗಾದರೆ ಅಲ್ಲಿವರೆಗೆ ಅಸ್ತ ಆಗಿತ್ತ ಅದು? ಈಗ ಒಂದೊಂದೇ ರಾಶಿಗಳು ಉದಯವಾಗ್ತವೆ. ಉದಯವಾದಾಗ ಅದಕ್ಕೆ ಲಗ್ನ ಅಂತ ಹೆಸರು ಅಂತಾದರೆ, ಉದಯವಾಗುವವರೆಗೆ ಅಸ್ತವಾಗಿತ್ತ ರಾಶಿಯಲ್ಲ ಅದು? ಯೋಚನೆ ಮಾಡಿ.
ಅಸ್ತವಾಗಿತ್ತು, ಸಂಶಯವೇ ಬೇಡ, ಅಸ್ತವಾಗಿತ್ತು ಅಂತ. ಅಂದರೆ ಭೂಮಿಯ ಕೆಳಗೆ ಮರೆಯಾಗಿತ್ತು ಆಕಾಶದ ಆ ಭಾಗಗಳು. ನಮ್ಮ ಕಣ್ಣಿಗೆ ಭೂಮಿಯೇ ಅಡ್ಡ ಅಂತ. ಈಗ ಸೂರ್ಯ ಆದರೂ ಕೂಡ ಹಾಗೆ ಅಲ್ವಾ? ಸೂರ್ಯಾಸ್ತ ಆಯಿತು ಅಂದರೆ ಏನು? ಭೂಮಿಯೇ ಅಡ್ಡ ಅಲ್ವಾ ಅದಕ್ಕೆ? ಮತ್ತೇನೇನು? ಸೂರ್ಯೋದಯ ಆಯಿತು ಅಂದರೆ ಏನು? ಅಡ್ಡ ಇತ್ತು ಭೂಮಿ. ಆ ಭೂಮಿ ತಿರುಗುವಾಗ ಆ ಅಡ್ಡ, ಆ ತೆರೆ ಹರಿಯಿತು, ಆ ವಿಘ್ನ ಪರಿಹಾರ ಆಯಿತು, ಸೂರ್ಯ ಮೇಲಕ್ಕೆ ಕಾಣ್ತಾನೆ, ಮೇಲಕ್ಕೆ ಬರ್ತಾನೆ ಅಲ್ವಾ? ಹಾಗೆ ಈ ರಾಶಿಗಳಲ್ಲಿ ಆಕಾಶದ ಅರ್ಧ ಭಾಗ ನೋಡಿ, ಅರ್ಧ ಭಾಗ ಯಾವಾಗಲೂ ಭೂಮಿ ಕೆಳಗಿರುತ್ತೆ, ಅರ್ಧ ಭಾಗ ಮೇಲಿರುತ್ತೆ. ಒಂದು ಸಾರಿಗೆ ಇಡೀ ಆಕಾಶ ಗೋಚರಿಸೋದೇ ಇಲ್ಲ, ಅರ್ಧ ಭಾಗ ಮಾತ್ರ ಗೋಚರಿಸುವಂಥದ್ದು. ನಾವಾದರೂ ಹಾಗೆ. ನಾವೆಷ್ಟು ನಮಗೆ ಕಾಣ್ತೇವೆ ನೋಡಿ, ಒಂದ್ಸತಿ ನೋಡ್ಕೊಳ್ಳಿ. ನಿಮಗೆ ನೀವು ಎಷ್ಟು ಕಾಣ್ತೀರಿ? ಅರ್ಧ ಭಾಗ ಮಾತ್ರ ಕಾಣ್ತೀರಿ. ಯಾಕೆ ಹೇಳಿ? ನಮಗೆ ನಮ್ಮ ಬೆನ್ನು ಕಾಣಿಸೋದಿಲ್ಲ, ನಮ್ಮ ಇಡೀ ಹಿಂಭಾಗ ಕಾಣಿಸೋದಿಲ್ಲ ಅಲ್ವಾ? ಅಲ್ಲಿಗೆ ನಮಗೆ ನಾವು ಅರ್ಧವೇ ಕಾಣಿಸೋವಂಥದ್ದು. ಮುಂದೆ ಹಿಂದೆ ಅಂತ ಎರಡು ಭಾಗ ತಗೊಂಡ್ರೆ ಮುಂದಿನ ಭಾಗ ಮಾತ್ರ ಕಾಣಿಸೋವಂಥದ್ದು. ಅಥವಾ ಹೊರಗೆ ಒಳಗೆ ಅಂತ ಎರಡು ಭಾಗ ಮಾಡಿಕೊಂಡ್ರೆ ಹೊರಗಡೆ ಮಾತ್ರ ಕಾಣಿಸೋವಂಥದ್ದು, ಒಳಗಡೆ ಕಾಣಿಸೋದಿಲ್ಲ. ಹೋಗಲಿ, ಮುಂದೆ ಯಾರು ಪೂರ್ತಿ ಕಾಣಿಸುತ್ತಾ? ಹೇಳಿ ನೋಡೋಣ, ಪೂರ್ತಿ ಕಾಣಿಸುತ್ತಾ? ಒಬ್ಬರು ರಾಜಕಾರಣಿಗಳ ಬಗ್ಗೆ ತಮಾಷೆ ಮಾಡ್ತಾ ಇದ್ರು ಹಿಂದೊಂದವರು. ಅವರು ಮುಖ್ಯಮಂತ್ರಿಗಳಾಗಿದ್ದರು ತುಂಬ ಕಾಲದ ಹಿಂದೆ. ಭಾರಿ ಸ್ಥೂಲಕಾಯ, ಹೆಸರೆಲ್ಲ ಬೇಡ ಯಾರಿದ್ದು, ತುಂಬ ಸ್ಥೂಲಕಾಯ, ದೊಡ್ಡ ಹೊಟ್ಟೆ ಇತ್ತು ಅವರಿಗೆ. ಆ ಎಷ್ಟು ದೊಡ್ಡ ಹೊಟ್ಟೆ ಇತ್ತು ಅನ್ನೋದಕ್ಕೆ ಒಂದು ರೂಪಕ್ಕೆ ಅದಕ್ಕೊಂದು ಏನೊಂದು ಚಪ್ಪಲಿ ಹಾಕ್ಕೊಡೋಕ್ಕಾಗ್ತಾ ಇರಲಿಲ್ಲ ಅವರಿಗೆ ಅಂತ. ಚಪ್ಪಲಿ ಕಾಣ್ತಾ ಇರಲಿಲ್ಲ ಅಂತ. ಅವ್ರಿಗೆ ಸೇವಕ ಬಂದು ಚಪ್ಪಲಿನ ಕಾಲಿಗೆ ಹಿಡಿಬೇಕು, ಆಗ ಮಾತ್ರ ಚಪ್ಪಲಿ ಹಾಕ್ಕೊಡೋಕೆ ಸಾಧ್ಯ ಅಂತ. ಯಾಕೆಂದರೆ ಹೊಟ್ಟೆ ಅಡ್ಡಾಗಿದೆ ಅಂತ, ಕಾಲು ಕಾಣಿಸೋದಿಲ್ಲ ಅಂತ, ಅವ್ರದ್ದೇ ಕಾಲು ಅವ್ರಿಗೆ ಕಾಣಿಸೋದಿಲ್ಲ ಅಂತ, ಹೊಟ್ಟೆ ಅಡ್ಡಾಗಿದ್ರಿಂದ ಅಂತ. ಹೀಗೆಲ್ಲ ಆಗ್ಬಾರ್ದು ನೀವು. ಅಷ್ಟೆಲ್ಲ ಹೊಟ್ಟೆ ಒಳ್ಳೆಯದಲ್ಲ. ಎಷ್ಟು ಬೇಕೋ ಅಷ್ಟೇ ಇರಬೇಕು ಎಲ್ಲವೂ ಕೂಡ. ಹೊಟ್ಟೆಯೂ ಹೌದು, ಎಲ್ಲವೂ ಹೌದು, ಹಸಿವು ಕೂಡ ಹೌದು, ಎಷ್ಟು ಬೇಕೋ ಅಷ್ಟೇ ಇರಬೇಕು ಅಂತ. ಹಾಗೆ ಆಕಾಶ ಕೂಡ ಅರ್ಧ ಭಾಗ ಮಾತ್ರ ಗೋಚರವಾಗುವಂಥದ್ದು, ಇನ್ನು ಅರ್ಧ ಭಾಗ ಗೋಚರವಾಗೋದಿಲ್ಲ. 6 ರಾಶಿಗಳು ಮಾತ್ರ ಉದಯವಾಗಿರ್ತವೆ, 6 ರಾಶಿಗಳು ಮಾತ್ರ ಗೋಚರಿಸ್ತಾ ಇರ್ತವೆ. ಇನ್ನು 6 ರಾಶಿಗಳು ಭೂಮಿಯ ಕೆಳಗೆ ಹೋಗಿರ್ತವೆ ಅಂತ. ಆ ಕೆಳಗೆ ಹೋಗಿದ್ದು ಒಂದೊಂದೇ ಮೇಲಕ್ಕೆ ಬರ್ತಾ ಹೋಗುತ್ತೆ ಅಂತ. ಯಾಕೆ ರಾಶೀನಾಂ ಬಹುವಚನ, ಅದು ಒಂದು ರಾಶಿಯೇ ಉದಯ ಅಂತಲ್ಲ, ಒಂದಾದ ಮೇಲೆ ಒಂದರಂತೆ ರಾಶಿಗಳು ಉದಯವಾಗ್ತಾ ಹೋಗ್ತವೆ. ಅದೇ ಲಗ್ನ ಅಂತ. ಒಂದು ದಿವಸದಲ್ಲಿ ಎಷ್ಟು ರಾಶಿಗಳು ಉದಯವಾಗ್ತವೆ? ಒಂದು ದಿವಸದಲ್ಲಿ ಎಷ್ಟು ಲಗ್ನಗಳಾಗಿ ಹೋಗ್ತವೆ? 12 ರಾಶಿಗಳು ಬಂದು ಹೋಗ್ತವೆ. ಪೂರ್ವ ದಿಗಂತದಲ್ಲಿ ಪ್ರತಿದಿನವೂ ಕೂಡ ಒಂದು ದಿನ, ಇಂದು ಸೂರ್ಯೋದಯದಿಂದ ನಾಳೆ ಸೂರ್ಯೋದಯದ ಒಳಗಡೆಗೆ ಪ್ರತಿಯೊಂದು ರಾಶಿಯೂ ಬಂದು ಹೋಗಿರುತ್ತೆ ಅಂತ. ಯಾವುದೊಂದೂ ಬಿಡದೆ ಪ್ರತಿಯೊಂದು ರಾಶಿ ಕೂಡ ಬಂದು ಹೋಗುತ್ತೆ ಅಂತ. 24 ಗಂಟೆಯಲ್ಲಿ 12 ರಾಶಿ ಕೂಡ ಬಂದು ಹೋಗುತ್ತೆ. ಹಾಗಾಗಿ ಎವರೇಜ್ 2 ಗಂಟೆ ಒಂದು ಲಗ್ನ ಇರುವಂಥದ್ದು. ಎವರೇಜ್ 2 ಗಂಟೆ, ಸ್ವಲ್ಪ ಜಾಸ್ತಿನೂ ಇರ್ಬೋದು, ಕಡಿಮೆ ಕೂಡ ಇರ್ಬೋದು. 2 ಗಂಟೆ ಅಂತಲ್ಲ. ಅದು ಕೆಲವು ರಾಶಿ 1.5-1.25 ಗಂಟೆನೇ ಇರ್ಬೋದು, ಇನ್ನದು ಕೆಲವು ಸ್ವಲ್ಪ ಜಾಸ್ತಿ ಇರ್ಬೋದು. ಎವರೇಜ್ 2 ಗಂಟೆ ಇರತಕ್ಕಂಥದ್ದು. ಯಾಕೆಂದರೆ ಉದಯದಿಂದ ಉದಯಕ್ಕೆ ಎಲ್ಲ ಬಂದು ಹೋಗಬೇಕು ನೋಡಿ ಪೂರ್ತಿ. ಹಾಗಾಗಿ ಒಂದು ದಿನದಲ್ಲಿ ಎಲ್ಲ ಲಗ್ನಗಳು ಬಂದು ಹೋಗ್ಬಿಡ್ತವೆ, ಎಲ್ಲ ರಾಶಿಗಳು ಲಗ್ನವಾಗ್ತವೆ ಒಂದು ದಿವಸದಲ್ಲಿ ಅಂತ. ನಾವು ಹುಟ್ಟುವಾಗ, ನಾವು ಮೊದಲ ಉಸಿರು ಎಳೆಯುವಾಗ ಯಾವ ಲಗ್ನ ಪೂರ್ವ ದಿಗಂತದಲ್ಲಿ ಉದಯವಾಗಿತ್ತೋ ಅದು ನಮ್ಮ ಲಗ್ನ. ಅಲ್ಲಿಂದ ಇಡೀ ಎಲ್ಲ ಗ್ರಹಸ್ಥಿತಿ ಏನಿದೆ ಅದು ನಮ್ಮ ಜೀವನವನ್ನು ತೋರಿಸ್ಕೊಡ್ತಕ್ಕಂಥದ್ದು ಅಂತ. ನಿನ್ನೆ ನಾವು 2 ಭಾಗ ಹೇಳಿದ್ವು, ಜಾತಕ ಮತ್ತು ಪ್ರಶ್ನೆ ಅಂತ ಅಲ್ವಾ? 2 ಭಾಗ ನಮಗೆ ಹೇಳಿದ್ವು ನಿನ್ನೆ. ಈಗ ನಾವು ಹುಟ್ಟುವಾಗ ಯಾವ ಲಗ್ನ ಇತ್ತೋ ಅದು ನಮ್ಮ ಬದುಕಿಗೆ ಉತ್ತರ. ಒಂದು ಪ್ರಶ್ನೆ ಹುಟ್ಟುವಾಗ, ನಮಗೊಂದು ಪ್ರಶ್ನೆ ಹುಟ್ಟುವಾಗ ಯಾವ ಲಗ್ನ ಉದಯ ಆಗ್ತಾ ಇದೆ ಪೂರ್ವ ದಿಕ್ಕಿನಲ್ಲಿ, ಅದು ಆ ಪ್ರಶ್ನೆಗೆ ಉತ್ತರ. ಅದನ್ನು ತತ್ಕಾಲ ಲಗ್ನ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ತತ್ಕಾಲ ಲಗ್ನ ಅಂತ ಅದನ್ನು ಕರೀತಾರೆ. ಈ ತತ್ಕಾಲ ಲಗ್ನ ಎನ್ನುವಂಥದ್ದು, ತತ್ಕಾಲ ಅಂದರೆ ಆ ಹೊತ್ತಿನಲ್ಲಿ ಅಂತ, ಆ ಹೊತ್ತಿನಲ್ಲಿ, ಆ ಕ್ಷಣದಲ್ಲಿ ಆಕಾಶದಲ್ಲಿ ಯಾವ ಲಗ್ನ ಉದಯವಾಗ್ತಾ ಇದೆಯೋ ಅದು ಉತ್ತರ ಹೇಳ್ತಾ ಇರುತ್ತೆ ಅಂತ. ಹಾಗಾಗಿ ಮನುಷ್ಯನಿಗೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಯಾರೂ ಹೇಳೋ ಹಾಗೆ ಇಲ್ಲ ಅಂತ. ಪ್ರಕೃತಿ ಉತ್ತರ ಹೇಳ್ತಾನೆ ಇದೆ, ಅನವರತ ಹೇಳ್ತಾ ಇದೆ. ಆರ್ಟಿಫಿಷಿಯಲ್ ಆಗಬಾರ್ದು. ಲಗ್ನ ಯಾವುದನ್ನು ನೋಡಿಕೊಂಡು ಬೇಕು ಅಂತ ಒಂದು ಪ್ರಶ್ನೆ ಕ್ರಿಯೇಟ್ ಮಾಡ್ಕೊಂಡು ಸರಿ ಬರಲ್ಲ ಅದು. ಹಾಗಲ್ಲ, ಸಹಜವಾಗಿ ಒಂದು ಪ್ರಶ್ನೆ ಬಂದಾಗ ಆಗ ನೋಡಬೇಕು ಲಗ್ನ ಯಾವುದಿದೆ ಈಗ ಅಂತ.
ನೀವು ಮೊದಲೇ ಲಗ್ನ ಗೊತ್ತಿತ್ತು ಅಂತ ಅಂದ್ಕೊಳ್ಳಿ, ನೀವು ಬೇಕು ಅಂತಲೇ ಒಂದು ಒಳ್ಳೆ ಲಗ್ನ ನೋಡಿ ಒಂದು ಪ್ರಶ್ನೆ ಕೇಳ್ಕೊಂಬಿಡೋದಪ್ಪ ನಮಗೆ. ನಾವು ಹಾಗೆಲ್ಲ ಅಲ್ಲ, ಮ್ಯಾಚ್ ಫಿಕ್ಸಿಂಗ್ ಮಾಡೋ ಹಾಗಿಲ್ಲ. ಇಲ್ಲಿ ಸಹಜವಾಗಿ ಪ್ರಶ್ನೆ ಮೊದಲು ಹುಟ್ಟಬೇಕು. ಹುಟ್ಟುವಾಗ ನಾವು ಗಮನಿಸಬೇಕು ಲಗ್ನ ಯಾವುದಿದೆ ಅಂತ. ಆ ಲಗ್ನ ಅದಕ್ಕೆ ಉತ್ತರ ಆಗಿರುತ್ತೆ. ಆ ಲಗ್ನ ಮತ್ತು ಆ ಗ್ರಹ ಸ್ಥಿತಿ ಇದೆಯಲ್ಲ ಅದು ಅದಕ್ಕೆ ಉತ್ತರ ಆಗಿರುತ್ತೆ ಅಂತ. ಇನ್ನು ತುಂಬ ಹೊತ್ತು ತಗೊಳ್ಳೋದಲ್ಲಿ ಇವತ್ತು ಒಂದು 2 ಕೆಲಸ ಮಾಡೋಣ ಇವತ್ತು. ಒಂದು, ದೈವಾನುಗ್ರಹ ಇದೆಯೋ ಇಲ್ಲೋ ತಿಳ್ಕೊಳ್ಬೇಕು. ಹೇಗೆ ತಿಳ್ಕೊಳ್ಳೋದು? ಒಂದು ಪ್ರಶ್ನೆ ಬರುತ್ತೆ ಅಂತ ಅಂದ್ಕೊಳ್ಳಿ ನೀವು. ಅದೊಂದು ಪ್ರಶ್ನೆ. ಒಂದು ಉದ್ಯೋಗದ ಬಗ್ಗೆ ಒಂದು ಪ್ರಶ್ನೆ, ಆರೋಗ್ಯದ ಬಗ್ಗೆ ಒಂದು ಪ್ರಶ್ನೆ, ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ಪ್ರಶ್ನೆ ಅಂತ ಅಂದ್ಕೊಳ್ಳಿ ನೀವು. ಆ ಪ್ರಶ್ನೆ ಬಂದಾಗ ಮೊಟ್ಟ ಮೊದಲು ಮಾಡಬೇಕಾಗಿರೋದು ನಾವು ಲಗ್ನ ತೆಗಿಬೇಕು. ಲಗ್ನ ತೆಗಿಯೋಕ್ಕೆ ಅನೇಕ ದಾರಿಗಳು ನಿಮ್ಮನ್ನ ಹೇಳಿದೆ ಈಗಾಗಲೇ. ತಾಂಬೂಲದಿಂದ ಕೂಡ ಲಗ್ನ ತೆಗಿಬೋದು, ನಿಂತ ನಿಲುವಿಂದ ಲಗ್ನ ತೆಗಿಬೋದು. ಸ್ಥಿತ್ಯಾರೂಢ ಅಂತ ಕರೀತಾರೆ ಅದಕ್ಕೆ. ಸ್ಥಿತ್ಯಾರೂಢ ಅಂದರೆ ಯಾವ ಕಡೆ ನಿಂತಿದ್ದಾನೆ, ಯಾವ ರಾಶಿಯಲ್ಲಿ ನಿಂತಿದ್ದಾನೆ ಅಲ್ಲಿಂದ ಲಗ್ನ ತೆಗಿಬೋದು. ಅಥವಾ ಸ್ಪೃಷ್ಟಾಂಗ ಅಂತ, ಉದಾಹರಣೆಗೆ ಒಬ್ಬನು ಹೀಗೆ ಅಂದ್ಕೊಂಡು ಪ್ರಶ್ನೆ ಕೇಳ್ತಾನೆ ಅಂತ ಅಂದ್ಕೊಳ್ಳಿ. ಕೆನ್ನೆಗೆಲ್ಲ ಕೈ ಈ ಥರ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದಾನೆ ಕೂತ್ಕೊಂಡು. ಕೆಲವರಾಗಿ ಆ ಥರ ಇರ್ತಾರೆ, ಹಿಂಗೆ ಬಗ್ಗೆ ಕೂತ್ಕೊಂಡು ಈಗ ಅಂದ್ಕೊಂಡಿರ್ತಾರೆ, ಪ್ರಶ್ನೆ ಕೇಳ್ತಾ ಇರ್ತಾರೆ. ಆ ಸ್ಪೃಷ್ಟಾಂಗದಿಂದ ಯಾವ ರಾಶಿ ತೆಗಿತೀರಿ ನೀವು ಆಗ? ಯಾಕೆ? ಹೌದು, ಮುಖ ವೃಷಭ ರಾಶಿ. ಹೀಗೆ ಅಂದ್ಕೊಂಡು ಪ್ರಶ್ನೆ ಕೇಳ್ದ ಅಂದರೆ ವೃಷಭ ಲಗ್ನ ಇಟ್ಕೊಂಡು ಉತ್ತರ ಕೊಟ್ಬಿಡ್ಬೋದು ಅಂತ, ಅದಕ್ಕೆ ಅಲ್ಲ ಅಂತ, ಆ ತರಹ ಅಂತ. ಹೀಗೆ ಸ್ಥಿತಿಯಿಂದ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ಲಗ್ನ ಸಾಧನೆ ಮಾಡ್ಬೋದು. ಸ್ಪೃಷ್ಟಾಂಗದಿಂದ ಮಾಡ್ಬೋದು, ಕಬಡೆಯಿಂದ ಮಾಡ್ಬೋದು, ತಾಂಬೂಲ ಎಲೆಗಳ ಮೂಲಕವಾಗಿ, ತಾಂಬೂಲದ ಸಂಖ್ಯೆ ಮೂಲಕವಾಗಿ ಮಾಡ್ಬೋದು. ನಿಮ್ಗೆ ಹೇಳಿದ್ವಲ್ವ ನಿನ್ನೆ ಸಂಖ್ಯೆ, ಅದರ ಲಕ್ಕಣ ಇನ್ನೊಂದು ಸರಿ ಹೇಳ್ತೀನಿ ಅದನ್ನ ವಿವರವಾಗಿ. ಹೀಗೆ ಲಗ್ನವನ್ನು ಬೇರೆ ಬೇರೆ ರೀತಿಯಿಂದ ಸಾಧನೆ ಮಾಡ್ಬೋದು. ತುಂಬ ಎಲ್ಲಕ್ಕಿಂತ ಸರಳವಾಗಿರುವಂಥದ್ದು ಆ ಹೊತ್ತಿನಲ್ಲಿ ಯಾವ ಲಗ್ನ ಉದಯ ಆಗ್ತಾ ಇದೆ. ಹಿಂದೆಲ್ಲ ಲೆಕ್ಕಾಚಾರ ಮಾಡಬೇಕಾಗಿತ್ತು, ಗಣಿತ ಬೇಕಾಗಿತ್ತು. ಇವತ್ತು ಗಣಿತನೆಲ್ಲ ಇದೇ ಮಾಡುತ್ತೆ, ಏನದು ಮೊಬೈಲು ಒಂದು ಆ್ಯಪ್ ಬರುತ್ತಲ್ಲ, ಅದಕ್ಕೆ ಅಪ್ಲಿಕೇಶನ್ನೇ ಮಾಡುತ್ತೆ ಪೂರ್ತಿ ಅದನ್ನು, ಅಥವಾ ಸಾಫ್ಟ್ವೇರ್ ಮಾಡುತ್ತೆ ಅದನ್ನು. ರೆಡಿ ನಿಮ್ಗೆ ಸಿಗುತ್ತೆ, ನೀವು ಹೇಗಂದ್ರೆ ಆಯ್ತು ಲಗ್ನ ಯಾವುದಿದೆ ಅಂತ ತೋರಿಸುತ್ತೆ ನಿಮಗದು ಅಂತ. ಆ ಲಗ್ನ ಸಿಕ್ತು ಅಂದರೆ ಅದರ ಸುತ್ತಮುತ್ತ ಇರುವ ಗ್ರಹ ಸ್ಥಿತಿ, ಯಾವ ರಾಶಿಗಳು ಎಲ್ಲಿದ್ದಾವೆ, ಯಾವ ಗ್ರಹಗಳು ಎಲ್ಲಿದ್ದಾವೆ, ಅವೆಲ್ಲ ನಿಮಗೆ ಕಥೆ ಹೇಳ್ತವೆ ಅಂತ. ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಯಾವುದು? ಒಂದು ಜಾತಕ ತಗೊಳ್ಳಿ ಅಥವಾ ಒಂದು ಪ್ರಶ್ನೆ ಅಂತ ಅಂದ್ಕೊಳ್ಳಿ. ನೀವು ಮೊಟ್ಟ ಮೊದಲು ಏನು ಮಾಡಬೇಕು? ವೆರಿ ಫಸ್ಟ್ ನೀವು ಮಾಡಬೇಕಾಗಿರೋದೇನು ಅಂದರೆ ಆ ಪ್ರಶ್ನೆಗೆ ದೈವಾನುಗ್ರಹ ಇದೆಯೋ ಇಲ್ವೋ, ಅಥವಾ ಆ ಜಾತಕಕ್ಕೆ, ಆ ಜಾತಕನಿಗೆ ದೈವಾನುಗ್ರಹ ಇದೆಯೋ ಇಲ್ವೋ ಅನ್ನೋದನ್ನು ನೋಡಬೇಕೋ ಬೇಡವೋ? ದೈವ ಪ್ರತಿಕೂಲವಾದರೆ ಆ ಕೆಲಸ ಆಗಲ್ಲ ಅಂತಲೇ ಅರ್ಥ ಅದಕ್ಕೆ, ಅಥವಾ ಆದರೂ ತೊಂದರೆ ಆಗತ್ತೆ ಅಂತ. ದೈವ ಅನುಕೂಲವಾದರೆ ಆ ಕೆಲಸ ಆಗ್ಬೋದು ಅಂತ ಅರ್ಥ ಅದಕ್ಕೆ. ಹಾಗಾಗಿ ಅಲ್ಲೇ ಇದೆ ಅಂತ, ಅರ್ಧ ಕೆಲಸ ಅಲ್ಲೇ ಆಯಿತು ಅಂತ. ಹಾಗಾಗಿ ಗ್ರಂಥ ಈ ಥರ ಹೇಳುತ್ತೆ, ನೀವು ಕಲಿಬೇಕು. ದೈವಾನುಕೂಲ್ಯಂ ಪ್ರತಿಕೂಲತಾಂ ವಾ ವಿಚಾರ್ಯ ಸತ್ಯಾಂ ಪ್ರತಿಕೂಲತಾಯಾಂ ತದಾನುಕೂಲ್ಯಾಯ ವಿಧಿರ್ವಿಧೇಯ. ಯಾಕೆ ಬೇಕು ಜಾತಕ, ಯಾಕೆ ಬೇಕು ಪ್ರಶ್ನೆ ಅಂತಂದರೆ, ಮೊಟ್ಟ ಮೊದಲು ಆ ವಿಷಯಕ್ಕೆ, ಆ ವ್ಯಕ್ತಿಗೆ ದೈವಾನುಗ್ರಹ ಇದೆಯೋ ಇಲ್ವೋ ತಿಳ್ಕೋಬೇಕು. ದೈವಾನುಗ್ರಹ ಇಲ್ಲ ಅಂತಾದರೆ ಪಡ್ಕೊಳ್ಳೋಕೆ ಬೇಕಾಗ್ತಕ್ಕಂಥ ಕೆಲಸ ಮಾಡಬೇಕು. ದೈವಾನುಕೂಲ್ಯಂ ಪ್ರತಿಕೂಲತಾಂವ, ದೈವವು ಅನುಕೂಲವೋ ಪ್ರತಿಕೂಲವೋ, ದೈವಾನುಗ್ರಹ ಇದೆಯೋ ಇಲ್ಲವೋ ವಿಚಾರ ಮಾಡಿ. ಸತ್ಯಾನ್ ಪ್ರತಿಕೂಲತಾಯಾಮ್, ಪ್ರತಿಕೂಲತೆ ಇದೆ, ದೈವಾನುಕೂಲ ಇಲ್ಲ, ಏನು ಮಾಡಬೇಕು ಆಗ? ತದಾನುಕೂಲ್ಯಾಯ ವಿಧಿರ್ವಿಧೇಯ. ಅದಕ್ಕಾಗಿ ಬೇಕು ಇದೆಲ್ಲ ಅಂತ. ಪ್ರತಿಕೂಲವಾದ ವಿಧಿಯನ್ನು, ಪ್ರತಿಕೂಲವಾದ ದೈವವನ್ನು, ದೇವತೆಗಳನ್ನು ಅನುಕೂಲವಾಗಿಸಿಕೊಳ್ಳೋದಕ್ಕೆ ಏನು ಬೇಕೋ ಅಂತಹ ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ ಮೊಟ್ಟ ಮೊದಲು ದೈವಾನುಗ್ರಹ ಇದೆಯೋ ಇಲ್ಲವೋ ಎಂಬುದನ್ನು ತಿಳ್ಕೊಳ್ಳುವಂಥದ್ದು. ತಿಳ್ಕೊಳ್ಳೋದು ಹೇಗೆ? ಅಂದರೆ ಶ್ಲೋಕ ಹೇಳ್ಕೊಡ್ತೀವಿ ನೀವು. ನಾವು ಮೊದಲು ಆ ಶ್ಲೋಕ ಹೇಳಬೇಕು ನೀವು, ಯಾಕೆ ತುಂಬ ಮುಖ್ಯವಾಗಿರುವಂಥ ಶ್ಲೋಕ. ತತ್ವ ಕೂಡ ಇದೆ ಇದರಲ್ಲಿ. ಶ್ಲೋಕ ಹೇಳಿದ್ಮೇಲೆ ನಿಮ್ಗೆ ಅದರ ಅರ್ಥ ಹೇಳ್ತೀವಿ. ಸರ್ವೇಶ್ವರಾಣಾಂ ಧಿಷಣೇಸ್ತಿ ನಿತ್ಯಂ ಸಾನ್ನಿಧ್ಯಂ ಅಸ್ಮಾತ್ ಧಿಷಣೆ ಅನುಕೂಲೆ
ಪ್ರಾಯಃ ಅನುಕೂಲಾಃ ಸಕಲಾಶ್ಚ ದೇವಾಃ ತತ್ ಪ್ರಾತಿಕೂಲ್ಯೇ ಸತಿ ನ ಅನುಕೂಲಾಃ. ಇನ್ನೊಂದು ಸರಿ, ಸರ್ವೇಶ್ವರಾಣಾಂ ಧಿಷಣೇಸ್ತಿ ನಿತ್ಯಂ ಸಾನ್ನಿಧ್ಯಂ ಅಸ್ಮಾತ್ ಧಿಷಣೇನುಕೂಲೇ ಪ್ರಾಯೋನುಕೂಲಾಃ ಸಕಲಾಶ್ಚ ದೇವಾಃ ತತ್ ಪ್ರಾತಿಕೂಲ್ಯೇ ಸತಿ ನಾನುಕೂಲಾಃ. ಸರ್ವೇಶ್ವರಾಣಾಂ ಧಿಷಣೇಸ್ತಿ ನಿತ್ಯಂ ಸಾನ್ನಿಧ್ಯಮಸ್ಮಾತ್ ಧಿಷಣೇನುಕೂಲೇ ಪ್ರಾಯೋನುಕೂಲಾಃ ಸಕಲಾಶ್ಚ ದೇವಾಃ ತತ್ ಪ್ರಾತಿಕೂಲ್ಯೇ ಸತಿ ನಾನುಕೂಲಾಃ. ಗುರು, ಎಲ್ಲ ದೇವತೆಗಳ ಸಾನ್ನಿಧ್ಯ ಗುರುವಿನಲ್ಲಿದೆ. ಒಂದೊಂದು ದೇವತೆಗಳ ಸಾನ್ನಿಧ್ಯ ಒಂದೊಂದು ಗ್ರಹದಿಂದ ಚಿಂತನೆ ಮಾಡಿತ್ತಲ್ವ ಹಿಂದೆ. ಶಿವನಿಗೆ ಯಾರು? ಶಿವನನ್ನು ಯಾವ ಗ್ರಹದಿಂದ ಚಿಂತನೆ ಮಾಡಬೇಕು? ಸೂರ್ಯನಿಂದ. ದುರ್ಗೆಯನ್ನು ಪಾರ್ವತಿ, ದುರ್ಗೆ, ಕಾಳಿ, ಚಾಮುಂಡಿ ಕುಜನಿಂದ. ಸುಬ್ರಹ್ಮಣ್ಯ, ಅಯ್ಯಪ್ಪ, ಮಹಾಲಕ್ಷ್ಮಿ, ರಾಮ, ಕೃಷ್ಣ, ಮಹಾವಿಷ್ಣು. ಗುರುವಿಂದ ಮಹಾವಿಷ್ಣುವನ್ನು ಮಾತ್ರ ಅಲ್ಲ, ವಿಶೇಷ ಚಿಂತನೆ ಮಹಾವಿಷ್ಣುವಿನದ್ದು. ಎಲ್ಲ ದೇವರುಗಳನ್ನು, ದೇವರು ಅಂತ ಏನೆಲ್ಲ ಉಂಟೋ ಎಲ್ಲ ದೇವರುಗಳ ಸಾನ್ನಿಧ್ಯವೂ ಕೂಡ ಅಲ್ಲಿದೆ, ಗುರುವಿನಲ್ಲಿದೆ. ಸರ್ವೇಶ್ವರಾಣ, ಈಶ್ವರರೆಲ್ಲರ, ಈಶ್ವರರು ಅಂದರೆ ದೇವತೆಗಳು, ದೇವರುಗಳು. ಸರ್ವೇಶ್ವರಾಣ ಧಿಷಣೇ ಅಸ್ತಿ ನಿತ್ಯಂ ಸಾನ್ನಿಧ್ಯಂ. ಧಿಷಣ ಅಂದರೆ ಯಾರು ಗೊತ್ತಾ? ಗುರು. ಧಿಷಣ, ಷಣ್ಮುಖ ಶಾದು, ಧಿಷಣ. ಧಿಷಣೆ ಅಂದರೆ ಧಿಷಣನಲ್ಲಿ, ಗುರುವಿನಲ್ಲಿ ಅಸ್ತಿ ನಿತ್ಯಂ ಸಾನ್ನಿಧ್ಯಂ. ಸಾನ್ನಿಧ್ಯ ಇದೆ ಅಲ್ಲಿ, ನಿತ್ಯವೂ ಇರ್ತಕ್ಕಂಥದ್ದು ಗುರುವಿನಲ್ಲಿ. ಅದು ಸೋಮವಾರ ಇತ್ತು ಮಂಗಳವಾರ ಇಲ್ಲ ಅಂತಲ್ಲ, 365 ದಿವಸನೂ ಕೂಡ 24 ಗಂಟೆಯು ಸಾನ್ನಿಧ್ಯ ಇದೆ ಅಲ್ಲಿ ಅಂತ. ಹಾಗಾಗಿ ಗುರು ಅನುಕೂಲವಾದರೆ ಎಲ್ಲ ದೇವರು ಅನುಕೂಲ ಅಂತಲೇ ಅರ್ಥ. ಅದಕ್ಕೆ ಗುರು ಪ್ರತಿಕೂಲವಾಗಿ ಬಂದರೆ ನಾನುಕೂಲ, ದೇವತೆಗಳು ನಮಗೆ ಅನುಕೂಲ ಇಲ್ಲ ಅಂತ ಅರ್ಥ. ಧಿಷಣೆ ಅನುಕೂಲೇ ಪ್ರಾಯ ಬಹುಪಾಲು ಅನುಕೂಲ ಸಕಲಾಶ್ಚ ದೇವಾ, ಎಲ್ಲ ದೇವತೆಗಳು ಕೂಡ ಅನುಕೂಲ ಅಂತ. ತತ್ ಪ್ರಾತಿಕೂಲ್ಯೇ, ಗುರು ಪ್ರತಿಕೂಲವಾಗಿ ಬಂದರೆ, ನಿಮ್ಮ ಪ್ರಶ್ನೆಗೆ, ನಿಮ್ಮ ಲಗ್ನಕ್ಕೆ ಅಥವಾ ಜಾತಕಕ್ಕಾದರೂ ಕೂಡ ಗುರು ಪ್ರತಿಕೂಲವಾಗಿ ಬಂದರೆ ನಾನುಕೂಲ, ದೇವರುಗಳು ನಮ್ಮ ಜೊತೆ ಇಲ್ಲ, ದೈವಾನುಗ್ರಹ ನಮಗಿಲ್ಲ ಅನ್ನೋದನ್ನು ತೋರಿಸುತ್ತದು. ದೈವಾನುಗ್ರಹವನ್ನು ತೋರಿಸೋನು ಗುರು. ಉಳಿದ ಶುಭಗ್ರಹಗಳು ತೋರಿಸ್ತೇವೆ, ಶುಭಗ್ರಹಗಳ ಅನುಕೂಲ ಬೇಕು, ಶುಕ್ರನ ಅನುಕೂಲ ಬೇಕು, ಬುಧನ ಅನುಕೂಲ ಬೇಕು, ಚಂದ್ರನ ಎಲ್ಲ ಸರಿ. ಆದರೆ ಈ ಒಂದು ಶುಭಗ್ರಹ ಇದೆಯಲ್ಲ ಗುರು, ಎಲ್ಲವೂ ಇದೆ ಅಲ್ಲಿ ಅಂತ. ಆಲ್ ಇನ್ ಒನ್. ಇದು 2 in 1 ಅಲ್ಲ, 3 in 1 ಅಲ್ಲ, ಏನಲ್ಲ, ಇದು ಆಲ್ ಇನ್ ಒನ್. 33 ಕೋಟಿ ದೇವತೆಗಳು, ನೀವು 33 ಕೋಟಿಗೆ ಮತ್ತೆ 33 ಸೇರಿಸಬೇಕಾದ್ರೆ 33 ಕೋಟಿಯನ್ನು ಇನ್ನೆಷ್ಟು ದೇವತೆಗಳು ಬೇಕಾದ್ರೂ ಇರಲಿ, ದೇವತೆಗಳು ಅಂತ ಬಂದರೆ ಆ ಎಲ್ಲ ದೇವತೆಗಳ ಸಾನ್ನಿಧ್ಯ ಕೂಡ ಅಲ್ಲಿ ಇರುತ್ತೆ, ಒಂದು ಜಾಗದಲ್ಲಿ, ಒಂದು ಗ್ರಹದಲ್ಲಿ ಅಂತ. ಹಾಗಾಗಿ ಮುಖ್ಯವಾಗಿ ನೋಡಬೇಕಾಗಿದ್ದು, ಮೊದಲು ನೋಡಬೇಕಾಗಿದ್ದು ಆ ಗುರು ಎಲ್ಲಿದ್ದಾನೆ. ಗುರು ಅನುಕೂಲವೋ ಪ್ರತಿಕೂಲವೋ? ಅನುಕೂಲ ಆದರೆ ಆ ಕಾರ್ಯಕ್ಕೆ ದೈವಾನುಗ್ರಹ ಇದೆ, ಆ ವ್ಯಕ್ತಿಗೆ ದೈವಾನುಗ್ರಹ ಇದೆ. ಪ್ರತಿಕೂಲವಾದರೆ ಬಂತು ಕೆಲಸ ಅಂತ, ತಿರುಗಿ ಕುಳಿತಿದೆ ದೈವ ಅಂತ ಅರ್ಥ ಅದಕ್ಕೆ ಅಂತ. ಒಲಿಸ್ಕೊಳ್ಬೇಕು ನಾವು ಅಂತ, ಒಲಿಸ್ಕೊಳ್ಳೋಕೆ ಏನು ಬೇಕು ಅಂಥ ಕಾರ್ಯಗಳನ್ನು ಮಾಡಬೇಕು ಅಂತ. ಗೊತ್ತೇ ಆಗೋದಿಲ್ಲ ನೋಡಿ. ಈಗ ಇದೊಂದು ಇಲ್ಲದೆ ಇದ್ದರೆ
ದೈವ ಪ್ರತಿಕೂಲವ ಅನುಕೂಲ ನಮ್ಗೆ ಗೊತ್ತೇ ಇರೋದಿಲ್ಲ, ಹೋಗ್ತಾ ಇರ್ತೇವೆ ನಾವು, ಕತ್ತರಲ್ಲಿ ಹೋಗ್ತಾ ಇರ್ತೇವೆ. ಆದರೆ ಈ ಶಾಸ್ತ್ರ ಇರೋದ್ರಿಂದ ನಾವು ತಿಳ್ಕೊಳ್ಬೋದು ಅಂತ ಮುಂದೇನಿದೆ ಅಂತ, ದೈವಾನುಗ್ರಹ ನಮಗೆ ಇದೆಯೋ ಇಲ್ವೋ ಅಂತ, ಮುಂದಿನ ಹೆಜ್ಜೆಗೆ ಅಂತ ಗೊತ್ತಾದಾಗ ಒಂದು ವೇಳೆ ದೈವಾನುಕೂಲ ಇಲ್ಲದೆ ಇದ್ದರೆ ಬೇಕಾದ್ದನ್ನು ಮಾಡ್ಬೋದು. ತದಾನುಕೂಲ್ಯಾಯ ವಿಧಿರ್ವಿಧೇಯ ಯತಸ್ತತಃಸಂಪ್ರತಿ ಕಥ್ಯತೆ ಇದ್ದದ್ದು. ಅದಕ್ಕೋಸ್ಕರ ತಾನು ಹೇಳ್ತಾ ಇರೋದು ನಾನು. ಪ್ರಶ್ನೆ ಮಾರ್ಗ ಈ ರೀತಿ ಹೇಳುತ್ತೆ, ಯತಃ ತತಃಸಂಪ್ರತಿ ಕಥ್ಯತೆ ಇದ್ದದ್ದು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀರಿ ಅಂತಂದರೆ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮಗೆ ಏನಾದ್ರು ದೈವ ಮುನಿದಿದ್ದರೆ ಒಲಿಸ್ಕೊಳ್ಳಿ, ಸರಿ ಮಾಡಿಕೊಳ್ಳಿ ಅಂತ. ಗುರು ಅನುಕೂಲ ಬರಬೇಕು. ಈಗ ಗುರು ಅನುಕೂಲವೋ ಪ್ರತಿಕೂಲವೋ ಅಂತ ಗೊತ್ತಾಗೋದವರು ಹೇಗೆ? ಸುರೇಶ, ನಿನ್ನೆ ಆ ಕುಂಡ್ಲಿ ಹಾಕು. ಗುರು ಅನುಕೂಲವೋ ಪ್ರತಿಕೂಲವೋ, ಯಾವ ಗ್ರಹವಾದರೂ ಅನುಕೂಲವೋ ಪ್ರತಿಕೂಲವೋ ಹೇಗೆ ಗೊತ್ತಾಗತ್ತೆ ನಿಮಗೆ ಅಂದರೆ, ಈಗ ಸುಮ್ಮನೆ ನಿಮಗೊಂದು ಒಂದು ಪ್ರಶ್ನೆ ಕೇಳ್ತೀವಿ ನಾವು. ನಿಮಗೆ ದ್ವಾದಶ ಭಾವಗಳು ಗೊತ್ತಾಗಿದೆ ಅಲ್ವ? ಈಗ ಹೇಳಿದ್ದೀವಲ್ವ ನಿಮಗೆ, ಲಗ್ನ, ದ್ವಿತೀಯ, ತೃತೀಯ. ತುಂಬ ಸಿಂಪಲ್ ಅದು. ಲಗ್ನದಿಂದ ಶುರು ಮಾಡಿ ಲೆಕ್ಕ ಮಾಡ್ತಾ ಹೋಗಬೇಕು. 12 ಅಂತ, 12 ಭಾವಗಳು. 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, ಲಗ್ನದಿಂದ ಅಂತ. ಈಗ ನಿಮಗೆ ಈ 12 ಮನೆಗಳಲ್ಲಿ ಅಶುಭ ಇದೆಲ್ಲಿ ಕಾಣುತ್ತೆ ಹೇಳಿ? 12 ಮನೆ, 12 ಭಾವಗಳು ಬರುತ್ತಲ್ವಾ? 12 ಭಾವಗಳಲ್ಲಿ ನಿಮಗೆ ಶ್ಲೋಕ ಬರುತ್ತೆ ನಿಮಗೆ ಆಲ್ರೆಡಿ. 12 ಭಾವಗಳಲ್ಲಿ ಅಶುಭ ಫಲ ಕೊಡ್ತಕ್ಕಂಥ, ಅಶುಭ ಫಲ ನಿರೂಪಣೆ ಮಾಡ್ತಕ್ಕಂಥ ಭಾವಗಳು ಯಾವುದಲ್ಲ? 6ನೇ ಭಾವ ಅಶುಭ ಇದೆ. ಯಾಕೆಂದರೆ 6ನೇ ಭಾವದಿಂದ ನಾವು ರೋಗಗಳನ್ನು ಚಿಂತನೆ ಮಾಡ್ತೇವೆ, ಚೋರರನ್ನು ಚಿಂತನೆ ಮಾಡ್ತೇವೆ, ಗಾಯ ಪೆಟ್ಟು 6ನೇ ಭಾವದಿಂದ, 6ನೇ ಮನೆಯಿಂದ ಚಿಂತನೆ ಮಾಡ್ತೇವೆ. ಮತ್ತೆ ಅಲ್ಲ 8ರಿಂದ ಮಾಡ್ತೇವೆ, 6ರಿಂದ ಮತ್ತೇನು ಮಾಡ್ತೇವೆ? 6ನೇ ಮನೆಯಿಂದ ಶತ್ರುವಿನ ಶಸ್ತ್ರದಿಂದ ಮರಣ ಬರೋದಾದರೆ, ವೈರಿಯ ಶಸ್ತ್ರದಿಂದ ಮರಣ ಬರೋದಾದರೆ ಅದನ್ನು 6ನೇ ಮನೆಯಿಂದ ಚಿಂತನೆ ಮಾಡ್ತೇವೆ. ಹಾಗಾಗಿ ಒಟ್ಟು ಇಲ್ಲಿ ವಿಘ್ನ ಅಂದರೆ ಗಾಯ, ಪೆಟ್ಟು, ಆಮೇಲೆ ರೋಗ ಇಂಥದ್ದೆಲ್ಲ ಇದೆ ಅಲ್ವಾ? ಈ ರಾಶಿಯಲ್ಲಿ ಅಶುಭ ಇದೆ. ಈ ಭಾವದಲ್ಲಿ 6ನೇ ಭಾವದಲ್ಲಿ ಅಶುಭಗಳಿದೆ. ಮತ್ತೆ ಯಾವುದರಲ್ಲಿದೆ? 8ರಲ್ಲಿ ಏನಿದೆ? ಸಾವಿದೆ. 8ನೇ ಭಾವ ಸಾವನ್ನು ಸೂಚನೆ ಮಾಡುತ್ತೆ. 8ನೇ ಭಾವ ಸರ್ವನಾಶವನ್ನು ಸೂಚನೆ ಮಾಡುತ್ತೆ. 8ನೇ ಭಾವ ವಿಪತ್ತುಗಳನ್ನು ಸೂಚನೆ ಮಾಡುತ್ತೆ. 8ನೇ ಭಾವ ವಿಘ್ನಗಳನ್ನು ಸೂಚನೆ ಮಾಡುತ್ತೆ. 8ನೇ ಭಾವ ಅಪವಾದಗಳನ್ನು ಸೂಚನೆ ಮಾಡುತ್ತೆ. ಹಾಗಾಗಿ ಇವೆಲ್ಲ ಅಶುಭ ಅಂತ, ನಮ್ಮ ಬದುಕಿನ ಅಶುಭಗಳನ್ನು ಸೂಚಿಸ್ತಕ್ಕಂಥ ಭಾವಗಳು ಅಂತ. ಇನ್ನೊಂದಿದೆ ಅಲ್ವಾ? 12. 12ರಿಂದ ಏನು ಚಿಂತನೆ ಮಾಡ್ತೀರಿ? ಪಾಪ ಅಶುಭ, ವ್ಯಯ, ಪತನ, ನರಕ, ಏನು ಸ್ಥಾನಭ್ರಂಶ, ಆಮೇಲೆ ವೈಕಲ್ಯ, ಅಂಗವೈಕಲ್ಯ ಬರುವಂಥದ್ದು, ಜೀವನಕ್ಕೆ ಯಾವುದಾದ್ರೂ ಕೊರತೆ ಬರುವಂಥದ್ದು, ಅದನ್ನೆಲ್ಲ 12ನೇ ಮನೆಯಿಂದ ಚಿಂತನೆ ಮಾಡ್ತೀರಿ. ಅಲ್ಲಿಗೆ ಈ 3 ಭಾವಗಳು ಅಶುಭ ಅಂತ ಆಯ್ತಲ್ವಾ? ಇನ್ನೂ ಒಂದಿದೆ, ಯಾವುದಿರ್ಬೋದು ಊಹೆ ಮಾಡಿ? ಇನ್ನೂ ಒಂದಿದೆ. ದ್ವಾದಶ ಭಾವಗಳ ಪೈಕಿಯಲ್ಲಿ ಅಶುಭ ಫಲವನ್ನು ಸೂಚನೆ ಮಾಡ್ತಕ್ಕಂಥ ಮತ್ತೊಂದು ಭಾವ ಇದೆ. ಯಾವುದು? ಏನಿದೆ ಅಶುಭ ಫಲ? ದುರ್ಬುದ್ಧಿ. ಆದರೆ ಮುಖ್ಯವಾಗಿ ಆ 3 6, 8, 12. ಷಷ್ಠಂ, ದ್ವಾದಶಂ, ಅಷ್ಟಮಂಚ ಮುನಯ ಭಾವಾನ್ ಅನಿಷ್ಟಾನ್ ವಿದುಹು ಅಂತ. ಮುನಿಗಳು ಈ ಭಾವಗಳನ್ನು ಅನಿಷ್ಟ ಅಂತ ಭಾವಿಸಿದರು. ಯಾವ ಭಾವಗಳನ್ನು? ಷಷ್ಠಂ, ದ್ವಾದಶಂ, ಅಷ್ಟಮಂಚ ಮುನಯ ಭಾವಾನ್ ಅನಿಷ್ಟಾನ್ ವಿದುಹು. ಇದೇ ಮುಖ್ಯವಾಗಿ ಅಶುಭ. ಯಾಕೆಂದರೆ 3ನೇ ಭಾವದಿಂದ ಅನೇಕ ಶುಭಗಳನ್ನು ಕೂಡ ಚಿಂತನೆ ಮಾಡ್ತೇವೆ ನಾವು. ಸಹೋದರ, ಪರಾಕ್ರಮ, ಧೈರ್ಯ, ವೀರ್ಯ, ಇದೆಲ್ಲ 3ರಿಂದ ಬರ್ತಕ್ಕಂಥದ್ದು. ಆದರೆ ದುರ್ಬುದ್ಧಿ ಒಂದು ಇರೋದ್ರಿಂದ, ಅಲ್ಲಿ ದುರ್ಬುದ್ಧಿಯನ್ನು 3ನೇ ಭಾವದಿಂದ ಚಿಂತನೆ ಮಾಡೋದ್ರಿಂದ ಶುಭ ಭಾವಗಳ ಪಟ್ಟಿಯಲ್ಲಿ ಸೇರ್ಸೋಕ್ಕಾಗೋದಿಲ್ಲ. ಅದನ್ನು ಪಾಪ ಅಶುಭ ಭಾವಗಳ ಪಟ್ಟಿಯಲ್ಲೂ ಸೇರ್ಸೋಕ್ಕಾಗೋದಿಲ್ಲ. ಅದು ಈ ಕಡೆ ಕೌರವರ ಪಕ್ಷದಲ್ಲೂ ಇಲ್ಲ, ಅದು ಆ ಕಡೆ ಪಾಂಡವರ ಪಕ್ಷದಲ್ಲೂ ಇಲ್ಲ. ಹಾಗೆ ಸ್ವಲ್ಪ ಪಾಂಡವರ ಪಕ್ಷಕ್ಕೂ ತಾಕೊಂಡಿದೆ, ಹೀಗೊಂಚೂರು ಕೌರವರ ಪಕ್ಷದ ಗಾಳಿನೂ ಕೂಡ ಬೀಸಿದೆ ಅದಕ್ಕೆ, ಹೀಗಾಗಿದೆ ಅದಕ್ಕೆ. ಹಾಗಾಗಿ ತೃತೀಯವನ್ನು ಸ್ವಲ್ಪ ಮಧ್ಯೆ ಇಡ್ತಾರೆ ಅಂತ. ತೃತೀಯವನ್ನು
ಶುಭವಾದ ಭಾವ ಅಂತ ಪರಿಗಣನೆ ಮಾಡೋದಿಲ್ಲ, ಆದರೆ ಪೂರ್ತಿ ಅಶುಭ ಅಂತಲೂ ಅಲ್ಲ, ಅದು ಸಂಪೂರ್ಣ ಅಶುಭ ಅಂತಲೂ ಅಲ್ಲ. ಆದರೆ ಈ 3 ಭಾವಗಳು ಷಷ್ಠ, ಅಷ್ಟಮ ಮತ್ತು ದ್ವಾದಶ, ಅದರಲ್ಲಿ ಕೂಡ ದ್ವಾದಶ ಅಂತ, ಅದರಲ್ಲಿ ಕೂಡ ಅಷ್ಟಮ ಅಂತ. ತತ್ರ ಅತಿ ಕಷ್ಟ ಅಷ್ಟಮ ಅಂತ. ಷಷ್ಠಂ ದ್ವಾದಶಮಷ್ಟಮಂಚ ಮುನಯೋ ಭಾವಾನ್ ಅನಿಷ್ಟಾನ್ ವಿದುಹು ಅಂತ ಶುರುವಾಗಿ ಅದು ಪರ್ಯವಸಾನ ಆಗೋದು ಹೇಗೆ ಅಂದರೆ ತತ್ರ ಅತಿ ಕಷ್ಟೋಷ್ಟಮ, ಅತ್ಯಂತ ಕಷ್ಟ ಯಾವುದು ಅಂದರೆ ಅಷ್ಟಮ ಭಾವ. ಯಾಕೆಂದರೆ ಸರ್ವನಾಶವನ್ನು ಸೂಚನೆ ಮಾಡುತ್ತೆ ಆ ಭಾವ ಅಂತ ಅಲ್ವಾ. ಇಲ್ಲೆಲ್ಲೂ ಗುರು ಬರಬಾರದು ಅಂತ. ಗುರು ಪ್ರತಿಕೂಲ ಅಂದರೆ ಏನು? ನೀವೊಂದು ಲಗ್ನ ತೆಗಿತೀರಿ ಅಲ್ವಾ, ನೀವು ತೆಗೆದ ಲಗ್ನದಿಂದ 6ನೇ ಮನೇಲಿ ಗುರು ಬಂದ ಅಂತ ಅಂದ್ಕೊಳ್ಳಿ, ಕೆಡ್ತು ಕೆಲಸ ಅಂತಲೇ ಇರ್ತದೆ ಅದಕ್ಕೆ. 8ನೇ ಮನೇಲಿ ಗುರು ಬಂದ ಅಂತ ಅಂದ್ಕೊಳ್ಳಿ, 12ನೇ ಮನೇಲಿ ಬಂದ ಅಂತ ಅಂದ್ಕೊಳ್ಳಿ, ದೈವಾನುಕೂಲ ಇಲ್ಲ ಅಂತ. 3ನೇ ಮನೇಲಿ ಬಂದರೂ ಕೂಡ ದೈವಾನುಕೂಲ ಇಲ್ಲ ಅಂತಲೇ ಇರ್ತದೆ ಅದಕ್ಕೆ. ಅದು ಅನುಕೂಲ ಭಾವ ಅಲ್ಲ. 3ನೇ ಮನೆ ಕೂಡ ಅನುಕೂಲ ಯಾವುದು? 2ನೇ ಮನೆಯಲ್ಲೇ ಬರಬೇಕು ಅನುಕೂಲ. 5ನೇ ಭಾವ ಅನುಕೂಲ, 7 ಅನುಕೂಲ, 9 ಅನುಕೂಲ, 11 ಅನುಕೂಲ. ಇಲ್ಲಿ ಬಂದುಬಿಟ್ರೆ ಪ್ರಶ್ನೆ ಇಲ್ಲ, ದೈವಾನುಗ್ರಹ ಇದೆ ಅಂತ ಅರ್ಥ ಅದಕ್ಕೆ. ನೆನ್ಪಿಟ್ಕೊಳ್ಳಿ, ದ್ವಿತೀಯ ಭಾವ, ಪಂಚಮ ಭಾವ, ಸಪ್ತಮ ಭಾವ, ನವಮ ಭಾವ, ಏಕಾದಶ ಸರ್ವಾಭೀಷ್ಟ. ಈ ಭಾವಗಳಲ್ಲಿ ಗುರು ಬಂದರೆ ಅದು ಅನುಕೂಲತೆಯನ್ನು ಸೂಚನೆ ಮಾಡುತ್ತೆ. ಇನ್ನು ಉಳಿದ ಕಡೆಗೂ ಗುರು ತುಂಬ ಅನುಕೂಲವೇ. ಈಗ ಲಗ್ನದಲ್ಲಿ ಬಂದರೆ ಅಥವಾ ಚತುರ್ಥದಲ್ಲಿ ಬಂದರೆ ಕೆಡಕು ಅಂತಲ್ಲ, ಅನುಕೂಲಗಳಿದೆ. ಅದು ಈ ಭಾವಗಳಲ್ಲಿ ಬಂದರೆ ದೈವಾನುಗ್ರಹ ಸೂಚನೆ ಮಾಡುತ್ತೆ ಅದು ಅಂತ, ದೈವಾನುಕೂಲವನ್ನು ಸೂಚನೆ ಮಾಡುತ್ತೆ ಅಂತ. ಮೊಟ್ಟ ಮೊದಲು ನೋಡಬೇಕಾಗಿರೋದು ವಿಚಾರ್ಯ ಅಂತ. ಏನನ್ನ? ದೈವಾನುಕೂಲ್ಯಂ ಪ್ರತಿಕೂಲತಾಂವ ವಿಚಾರ್ಯ. ಅನುಕೂಲವೋ ದೈವ ಪ್ರತಿಕೂಲವೋ ಎಂಬುದನ್ನು ವಿಚಾರಿಸಿ ಸತ್ಯಾಂ ಪ್ರತಿಕೂಲತಾಯಾಂ ತದಾನುಕೂಲ್ಯಾಯ ವಿಧಿರ್ವಿಧೇಯ. ಈಗ ನಿನ್ನೆ ಅದೊಂದು ಪ್ರಶ್ನೆ ಅಂತ ಅಂದ್ಕೊಳ್ಳಿ, ನಿನ್ನೆದದು ಈ ಕುಂಡ್ಲಿ ಇದೆಯಲ್ಲ, ಇದಕ್ಕೆ ದೈವಾನುಗ್ರಹ ಇದೆಯೋ ಇಲ್ವೋ ಹೇಳಿ? ಯಾಕಿಲ್ಲ? ಗುರು 6ರಲ್ಲಿ ಬಂದಿರೋಂಥದ್ದು. ಗುರು ಷಷ್ಠ ಭಾವದಲ್ಲಿ ಬಂದಿದ್ದಾನೆ. 2ರಲ್ಲಿ ಬಂದಿಲ್ಲ, 5ರಲ್ಲಿ ಬಂದಿಲ್ಲ, 7ರಲ್ಲಿ ಬಂದಿಲ್ಲ, 9ರಲ್ಲಿ ಬಂದಿಲ್ಲ, 11ರಲ್ಲೂ ಬಂದಿಲ್ಲ. ಹಾಗಾಗಿ ಗುರು ಪ್ರತಿಕೂಲವಾಗಿರೋ ಪ್ರಶ್ನೆ ಇದು. ಇದೊಂದು ಪ್ರಶ್ನೆ ಅಂತಾದರೆ ಗುರು ಪ್ರತಿಕೂಲವಾಗಿರೋ ಪ್ರಶ್ನೆ ಇದು. ಜಾತಕ ಅಂತಾದರೂ ಕೂಡ ಆಲೋಚನೆ ಮಾಡುವಂಥದ್ದು ಇದೆ ಅಂತಲೇ ಅರ್ಥ ಅದಕ್ಕೆ ಅಂತ, ಯೋಚನೆ ಮಾಡುವಂಥದ್ದು ಇದೆ ಅಂತ. ಯೋಚನೆ ಏನು ಮಾಡ್ಬೋದು ನೋಡೋಣ ಸ್ವಲ್ಪ. ಈ ಜಾತಕನ ಸುಮ್ಮನೆ ಒಂದು ನೋಡೋಣ. ಗುರು ಹೋಗಿ ನಿಂತಿರೋದು ಎಲ್ಲಿ? ಲಗ್ನಾಧಿಪತಿ ಯಾರು? ಒಂದ್ಸತಿ ಗಟ್ಟಿ ಮಾಡೋಣ ಅದನ್ನ. ಲಗ್ನ ಯಾವುದು? ಧನುರ್ಲಗ್ನ. ಲಗ್ನಾಧಿಪತಿ ಯಾರು? ಗುರು. ದ್ವಿತೀಯ ಯಾವ ಭಾವ, ಯಾವ ರಾಶಿ ಬಂದಿದೆ? ದ್ವಿತೀಯ ಯಾವ ರಾಶಿ ಬಂದಿದೆ? ಅಧಿಪತಿ ಯಾರು? ಶನಿಯನ್ನು ನಾವು ದ್ವಿತೀಯಾಧಿಪತಿ ಅಂತ ಕರಿತೀವಿ. ಈ ಪ್ರಶ್ನೆಯಲ್ಲಿ ಶನಿಯನ್ನು ದ್ವಿತೀಯಾಧಿಪತಿ, ಈ 2ನೇ ಮನೆ ಅಧಿಪತಿ ಅಲ್ವ ಅವನು, ದ್ವಿತೀಯಾಧಿಪತಿ ಅಂತ ಕರಿತೀವಿ. ದ್ವಿತೀಯದಿಂದ ಏನು ಚಿಂತನೆ ಮಾಡ್ತೀರಿ? ವಿದ್ಯಾಧಿಪತಿ ಶನಿ ಆಗ್ತಾನೆ ಈ ಜಾತಕಕ್ಕೆ ವಿದ್ಯಾಧಿಪತಿ ಶನಿ ಆಗ್ತಾನೆ. ದ್ವಿತೀಯದಿಂದ ಮತ್ತೇನು ಚಿಂತನೆ ಮಾಡ್ತೀರಿ? ಮಾತು. ಹಾಗಾಗಿ ವಾಗೀಶ್ವರ ಈ ಜಾತಕದ ಮಟ್ಟಿಗೆ ವಾಣಿ, ಅದಕ್ಕೆ ಅಧಿಪತಿ ಯಾರಾಗ್ತಾನೆ? ಶನಿ ಆಗ್ತಾನೆ. ಮತ್ತೇನು ಚಿಂತನೆ ಮಾಡ್ತೀರಿ ದ್ವಿತೀಯದಿಂದ? ಸಂಪತ್ತು. ಧನಾಧಿಪತಿ ಯಾರು ಈ ಜಾತಕಕ್ಕೆ? ಶನಿ ಧನಾಧಿಪತಿ. ಆಮೇಲೆ ಮತ್ತೇನು ಚಿಂತನೆ ಮಾಡ್ತೀರಿ ದ್ವಿತೀಯದಿಂದ? ಅಧಿಪತಿ ಶನಿ ಆಗ್ತಾನೆ. ಮತ್ತೇನು? ಕುಟುಂಬ. ಈ ಪ್ರಶ್ನೆಗೆ ಈ ವ್ಯಕ್ತಿಗೆ, ಈ ಧನುರ್ಲಗ್ನ ಯಾರ ಬಗ್ಗೆ ಬಂದಿದೆಯೋ ಆ ವ್ಯಕ್ತಿಗೆ ಕುಟುಂಬಾಧಿಪತಿ ಯಾರು? ಶನಿ ಅಂತ. ತೃತೀಯ ಯಾವ ರಾಶಿ ಬಂದಿದೆ? ಸಹೋದರಪತಿ ಯಾರು ಈ ಜಾತಕಕ್ಕೆ? ಶನಿ ಸಹೋದರಪತಿ. ವಿಕ್ರಮಪತಿ ಯಾರು? ಶನಿ. ದುರ್ಬುದ್ಧಿಪತಿ ಯಾರು?
ಶನಿ ಆಗ್ತಾನಲ್ವಾ. ನಾಲ್ಕನೇ ಭಾವ ಯಾರು ಅಧಿಪತಿ? ನಾಲ್ಕನೇ ಭಾವದಲ್ಲಿ ರಾಹು ಇದ್ದಾನೆ ಅಷ್ಟೇ. ಅಧಿಪತಿ ಯಾರು? ಯಾರೋ ಒಬ್ರು ನಮ್ಮ ಮನೇಲಿ ಬಂದು ಇದ್ಬಿಟ್ರೆ ಅವರೇ ಅಧಿಪತಿ ಬಿಡ್ತಾರಾ? ನೆಂಟರು ಬರ್ತಾರೆ ಮನೆಗೆ, ಅವರೇ ಮನೆಗೆ ಯಜಮಾನರಾಗಿ ಬಿಡ್ತಾರಾ? ಯಾರೋ ಪ್ಲಂಬಿಂಗ್ ಮಾಡೋಕೆ ಬರ್ತಾನೆ ಮನೆಗೆ ಅಂತ ಅನ್ಕೊಳ್ಳಿ ನೀವು. ಎಲೆಕ್ಟ್ರಿಷಿಯನ್ ಅದು ಎಲೆಕ್ಟ್ರಿಕ್ ವರ್ಕ್ ಅವನೇ ಮನೆಗೆ ಯಜಮಾನ ಆಗಿಬಿಡ್ತಾನೆ ಅವನು. ಈ ರಾಹು ಅಂದರೆ ಆ ಥರ, ಅವನು ಗೆಸ್ಟ್ ಅಷ್ಟೇ. ಅವನು ಅಲ್ಲಿ ಬಂದಿದ್ದಾನೆ ಅಲ್ಲಿಗೆ, ಅವನದೇ ಮನೆ ಅಲ್ಲದು. ಮನೆ ಯಾರಿದ್ದು? ಹಾಗಾದ್ರೆ ಸುಖಾಧಿಪತಿ ಯಾರು ಈ ಜಾತಕಕ್ಕೆ? ಗುರು ಅಲ್ವಾ? ಗುರುವೇ, ಅನುಮಾನ ಬೇಡ. ವಾಹನಾಧಿಪತಿ ಯಾರು? ನಾಲ್ಕನೇ ಭಾವದಿಂದ ವಾಹನವನ್ನು ಚಿಂತನೆ ಮಾಡಬೇಕು ಅಲ್ವಾ. ಕ್ಷೇತ್ರ ಪ್ರದೇಶ ಭೂಮಿ ಅಧಿಪತಿ ಯಾರು? ಪಂಚಮ ಯಾವ ರಾಶಿ? ಮೇಷ ಬರುತ್ತೆ. ಅಧಿಪತಿ ಯಾರು? ಬುದ್ಧಿಪತಿ ಯಾರು ಈ ಜಾತಕಕ್ಕೆ? ಪ್ರಜ್ಞಾಪತಿ ಯಾರು? ಸಂತತಿ ಯಾರಿಂದ? ಅಲ್ವಾ. ಅಮಾತ್ಯಪತಿ ಯಾರು? ಅಡ್ವೈಸರ್ಸ್ ಯಾರಿಂದ ನೋಡ್ತೀರಿ? ಕುಜನಿಂದ ಅಲ್ವಾ. ಷಷ್ಠ ಮುಂದಕ್ಕೆ 6ನೇ ಮನೆ ಅಧಿಪತಿ ಯಾರು? ಶುಕ್ರ ಅಲ್ವಾ. 6ನೇ ಮನೆ ಅಂದ್ರೆ ಏನು? ವೈರಿಭಾವ ಅಂತ. ಹೀಗೆ ಮಾಡ್ತಾ ಹೋಗಬೇಕು. ಮುಂದೆ ಅನೇಕ ಇದೆ, ಇಷ್ಟಿರಲಿ. ಈಗ ನಿಮ್ಗೆ ಹೇಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ವು. ಧರ್ಮಪತಿ, ಕರ್ಮಪತಿ ಯಾರು ಈ ಜಾತಕಕ್ಕೆ? ಕರ್ಮಪತಿ ಯಾರು? ಲೆಕ್ಕ ಹಾಕಿ ಬೇಗ. ಕರ್ಮಪತಿ ಯಾರು? ಇನ್ನೊಂದ್ಸರಿ ನೋಡು. 10ನೇ ಮನೆ ಯಾವುದು? 10ನೇ ಮನೆ ಯಾವುದು? ಕನ್ಯಾ. ಧನುಸ್ಸಿಂದ ಶುರು ಮಾಡ್ಬೇಕು ನೀವು. ಧನು, ಮಕರ, ಕುಂಭ, ಮೀನ, ಮೇಷ, ಕನ್ಯಾ ರಾಶಿ 10ನೇ ರಾಶಿ. ಕರ್ಮವನ್ನು 10ನೇ ರಾಶಿಯನ್ನು ಚಿಂತನೆ ಮಾಡಬೇಕು. ಅಧಿಪತಿ ಯಾರು? ಕರ್ಮಾಧಿಪತಿ ಪದ ಈ ಜಾತಕಕ್ಕೆ. ಕರ್ಮಾಧಿಪತಿ ಪದ ಹೀಗೆ ಚಿಂತನೆ ಮಾಡುವಂಥದ್ದು. ಈಗ ಈ ಜಾತಕಕ್ಕೆ ದೈವಾನುಕೂಲ ಇಲ್ಲ ಅಂತ ಆಯ್ತಲ್ವಾ. ಹೋಗಿ ಎಲ್ಲಿ ನಿಂತಿದ್ದಾನೆ ಗುರು? ವೈರಿ ಭಾವದಲ್ಲಿ ನಿಂತಿದ್ದಾನಲ್ವಾ ಗುರು ಹೋಗಿ. ಹಾಗಾದರೆ ವೈರಿಗಳ ಕಾಟ ಏನು ಇರಬೇಕು ತುಂಬ. ಈ ಜನಕ್ಕೆ ಶತ್ರುಬಾಧೆ ತುಂಬ ಇರಬೇಕು ಅಂತ ಚಿಂತನೆ ಮಾಡ್ಬೋದು. ಯಾಕೆಂದರೆ ಪ್ರತಿಕೂಲತೆ ಎಲ್ಲಿ ಕಾಣ್ತಾ ಇದೆ? ನಮಗೆ ವೈರಿ ಭಾವದಲ್ಲಿ ಕಾಣ್ತಾ ಇದೆ. ಆ ವಿಷಯಕ್ಕೆ ತುಂಬ ತೊಂದರೆಗಳಿರ್ಬೋದು ಅಂತ ಊಹೆ ಮಾಡ್ಬೋದು ನಾವು ಅಂತ. ಈಗ ನಿಮ್ಗೆ ಸಣ್ಣ ಎಕ್ಸರ್ಸೈಸ್ ಕೊಡ್ತೀವಿ, ಅಭ್ಯಾಸ ಕೊಡ್ತೀವಿ ನಿಮಗೆ. ಇವನಿಗೆ ಯಾರೆಲ್ಲ ಶತ್ರುಗಳು ಅಂತ. ಈ ಜಾತಕನಿಗೆ ಶತ್ರುಗಳು ಯಾರು ನೋಡ್ತಾ ಹೋಗಿ. ಸಿಗುತ್ತಾ ಏನಾದ್ರು ನಿಮಗೆ? ಇವನಿಗೆ ಯಾರು ಶತ್ರು ಅಂತ? ಹಾಗಲ್ಲ, ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ನಿಮಗೆ. 4ನೇ ಮನೆ ಅಧಿಪತಿ ಯಾರು? ಅವನು ಶತ್ರುಭಾವದಲ್ಲಿದ್ದಾನಲ್ವಾ. ಅಲ್ಲಿಗೆ 4ನೇ ಮನೆಗೆ ಸೋದರ ಮಾವನ ಚಿಂತನೆ ಮಾಡ್ಬೋದಲ್ವಾ. ಸೋದರ ಮಾವನ 4ನೇ ಮನೆ ಚಿಂತನೆ ಮಾಡ್ಬೋದಲ್ವಾ. ಸೋದರ ಮಾವ ಶತ್ರು ಆಗ್ತಾನೆ ಇವನಿಗೆ ಅಂತ. 4ನೇ ಮನೆಯಿಂದ ಮತ್ತೆ ಯಾರನ್ನು ಚಿಂತನೆ ಮಾಡ್ತೀರಿ? ತಾಯಿಯ ವೈರಿ ಆಗ್ಬೋದು ಇವನಿಗೆ. ಮಾತೃಭಾವದ ಅಧಿಪತಿ ಹೋಗಿ ವೈರಿ ಭಾವದಲ್ಲಿ ನಿಂತಾಗ ನಾವೇನು ಚಿಂತನೆ ಮಾಡಬೇಕು? ಸಾಧ್ಯತೆ ಏನಿದೆ ಅಂದರೆ ಇವನ ತಾಯಿಯೇ ಇವನಿಗೆ ವೈರಿ ಆಗ್ಬೋದು. 2 ಸಂಗತಿ ಹೇಳಿದ್ದು ನಾವು ನಿಮಗೆ. ಇನ್ನೂ ಏನಾದ್ರು ತೋರುತ್ತಾ ನಿಮಗೆ? ಇನ್ನೂ ಏನಾದ್ರು ತೋರುತ್ತಾ? ಮುಖ್ಯವಾದ್ದಿದೆ ಒಂದು. 4ನೇ ಭಾವದಿಂದ ಮಿತ್ರರನ್ನು ಚಿಂತನೆ ಮಾಡಬೇಕು. ಆ ಭಾವದ ಅಧಿಪತಿ ಹೋಗಿ ಶತ್ರು ಭಾವದಲ್ಲಿ ನಿಂತ್ಕೊಳ್ತಾನೆ ಅಂದರೆ ಮಿತ್ರರೇ ಶತ್ರುಗಳಾಗ್ತಾರೆ. ಪಾಪ ಎಷ್ಟು ಕಷ್ಟ ಇದೆ ನೋಡಿ. ಸೋದರ ಮಾವ ವೈರಿ ಆಗ್ಬೋದು, ತಾಯಿ ವೈರಿ ಆಗ್ಬೋದು ಅಲ್ವಾ. ಸ್ನೇಹಿತರು ವೈರಿಗಳಾಗ್ಬೋದು. ಆಮೇಲೆ ಇನ್ನು ಮುಂದಕ್ಕೆ ಹೋಗೋಣ. 6ನೇ ಮನೆ ಅಧಿಪತಿ ಯಾರು? ಅವನೆಲ್ಲೋ ನಿಂತಿದ್ದಾನೆ. ಅದು ಎಷ್ಟನೇ ಮನೆ? ಅದು ಎಷ್ಟನೇ ಭಾವ? ಅದು ಸಿಂಹರಾಶಿ
9ರಿಂದ ಯಾರನ್ನು ಚಿಂತನೆ ಮಾಡ್ತಾರೆ? ಗುರು ವೇರಿ ಆಗ್ಬೋದು ಇವನಿಗೆ ಅಂತ. ಈತನಿಗೆ ಗುರುವೇ ಶತ್ರು ಆಗ್ಬೋದು ಅಂತ. ಅದಕ್ಕೆ ಪುಷ್ಟಿ ಕೊಡೋಕ್ಕೆ 6ನೇ ಮನೆಯಲ್ಲಿ ಯಾರು ನಿಂತಿದ್ದಾರೆ? ಶತ್ರುಭಾವದಲ್ಲಿ ಯಾರು ನಿಂತಿದ್ದಾರೆ? ಗುರುವೇ ನಿಂತಿದ್ದಾನೆ ನೋಡಿ ಅಲ್ಲಿ ಅಂತ. ಹಾಗಾಗಿ ಸಾಕ್ಷಾತ್ ಗುರುವೇ ಇವನಿಗೆ ಶತ್ರು ಆಗ್ಬೋದು ಅಂತ. ಆಗ ಸಾಧ್ಯತೆಗಳಿದೆ ಅಂತ. ಇನ್ನು 9ನೇ ಮನೆಯಿಂದ 9ನೇ ಮನೆಯಲ್ಲೂ ನಿಂತಿದ್ದಾನಲ್ವ ವೈರಿಪತಿ, ಶತ್ರುಪತಿ ಹೋಗಿ 9ನೇ ಮನೆಯಲ್ಲಿ ನಿಂತಿದ್ದಾನಲ್ವಾ. 9ನೇ ಮನೆಯಿಂದ ಮತ್ತೆ ಯಾರನ್ನು ಚಿಂತನೆ ಮಾಡ್ತೀವಿ? ಸಂಬಂಧಿಕರನ್ನ. ತಂದೆ ವೈರಿ ಆಗ್ಬೋದು ಇವನಿಗೆ. ಈತನಿಗೆ ತಂದೆ ಕೂಡ ವೈರಿ ಆಗ್ಬೋದು ಅಂತ. ರವಿ ಕೂಡ ಅಲ್ಲೇ ಇದ್ದಾನಲ್ವಾ, ಶತ್ರುಪತಿ ಜೊತೆಲಿ ರವಿ ಇದ್ದಾನಲ್ವಾ. ರವಿ ಯಾರನ್ನು ಸೂಚನೆ ಮಾಡ್ತಾನೆ? ಮತ್ತೆ ಅದು ಪುಷ್ಟಿ ಕೊಡ್ತಾ ಇದೆ. ಅದು 2ನೇ ಅಂಶ ಪುಷ್ಟಿ ಕೊಡ್ತಾ ಇದೆ ಅಂತ. ಈಗ 9ನೇ ಮನೆ ಅನ್ನೋದು ತಂದೆ ಸೂಚನೆ ಮಾಡ್ತಕ್ಕಂಥ ಜಾಗ. ಶತ್ರುಪತಿ ಎಲ್ಲಿಗೆ ಹೋದ ಅಂದರೆ ಅದೆಲ್ಲ ಹೇಳ್ಬೋದು ತಂದೆ ವೈರಿ ಆಗ್ತಾನೆ ಇವನಿಗೆ ಅಂತ. ಪಕ್ಕದಲ್ಲಿ ಸಾಲದೇ ಇರೋದಕ್ಕೆ ತಂದೆ ಸೂಚನೆ ಮಾಡ್ತಕ್ಕಂಥ ರವಿ ಕೂಡ ಇದ್ದಾನೆ. ರವಿ ಯೋಗ ಬಂತು ಅಂದರೆ ಅದು 2 ಕಡೆಯಿಂದ ದೃಢ ಆಗ್ತಾ ಇದೆ ಅಂತ. ಇವನಿಗೆ ತಂದೆ ವೈರಿ ಆಗ್ತಾನೆ ಅಂತ ಅನ್ನೋದು 2 ಕಡೆಯಿಂದ, ಮತ್ತು ಗುರು ವೈರಿ ಆಗ್ತಾನೆ ಅಂತ ಅನ್ನೋದು 2 ಕಡೆಯಿಂದ ದೃಢ ಆಗ್ತಾ ಇದೆ ಅಂತ. ಆಯಿತು. ವೈರಿ ಭಾವದಲ್ಲಿ ಕುಜ ಇದ್ದಾನಲ್ವಾ, ಶತ್ರು ಭಾವದಲ್ಲಿ ಕುಜ ಇದ್ದಾನಲ್ವಾ. ಕುಜ ಯಾವ ಸಂಬಂಧಿಕರನ್ನು ಸೂಚನೆ ಮಾಡ್ತಾನೆ? ಕುಜ ಸಂಬಂಧಿಕರ ಪೈಕಿಯಲ್ಲಿ ಯಾರನ್ನು ಸೂಚನೆ ಮಾಡ್ತಾನೆ? ಸೋದರರು ಶತ್ರು ಆಗ್ಬೋದು ಇವನಿಗೆ ಅಂತ. ಈತನಿಗೆ ಸೋದರರು ಕೂಡ ಶತ್ರು ಆಗ್ಬೋದು. ಕುಜನ ವೈರಿಭಾವ ಸ್ಥಿತಿ ಇದೆಯಲ್ಲ, ಅದರ ಮೂಲಕ ನೋಡಿದಾಗ ಸಹೋದರರು ಕೂಡ ವೈರಿ ಆಗ್ಬೋದು ಇವನಿಗೆ ಅಂತ. ಗಮನಿಸಿ ಅಂತ. ಈ ಕೊನೆಯದೊಂದು ನಿಮಗೆ ತುಂಬ ಆಶ್ಚರ್ಯ ಆಗುವಂಥದ್ದು, ಶಾಕ್ ಆಗುವಂಥದ್ದು ಅಂಥದ್ದು ಹೇಳಬೇಕಾ? ಈ 6ನೇ ಮನೆಗೆ ಹೋಗಿ ಗುರು ನಿಂತ್ಕೊಂಡಿದ್ದಾನಲ್ಲ, 6ನೇ ಮನೆಗೆ ಹೋಗಿ ಈ ಗುರು ಲಗ್ನಾಧಿಪತಿ ಅಲ್ವಾ. ಲಗ್ನಾಧಿಪತಿ ಅಂದ್ರೆ ಯಾರು? ತಾನೇ. ಲಗ್ನಾಧಿಪತಿ ಅಂದರೆ ತಾನೇ ಅಂತ. ತಾನೇ ತನಗೆ ವೈರಿ ಆಗ್ಬೋದು ಅಂತ. ಯಾವಾಗ ಸ್ವತಃ ಲಗ್ನಾಧಿಪತಿಯೇ ಹೋಗಿ ವೈರಿ ಭಾವದಲ್ಲಿ ನಿಂತ್ಕೊಂಡ, ಆಗ ಬೇರೆಯವರದ್ದೆಲ್ಲ ಆಮೇಲೆ ತಾಯಿ ವೈರಿ, ಸೋದರನ ವೈರಿ, ಸ್ನೇಹಿತರ ವೈರಿಗಳು, ಗುರುಗಳು ವೈರಿಗಳು, ತಂದೆ ವೈರಿ, ಇದೆಲ್ಲ ಆಮೇಲೆ. ಇದೆಲ್ಲ ಯಾಕೆ ಬಂತು? ಈ ಥರ ಯಾಕಾಯ್ತು ಅಂದರೆ ಇವನು ತಾನೇ ತನಗೆ ವೈರಿ ಅಂತ. ಲಗ್ನಾಧಿಪತಿ ಆ ವ್ಯಕ್ತಿಯನ್ನು ಸೂಚನೆ ಮಾಡ್ತಾನೆ ಯಾವಾಗಲೂ. ಈಗ ನಿಮ್ಮ ಜಾತಕದಲ್ಲಿ ಲಗ್ನ ನೋಡ್ಕೊಳ್ಳಿ ಯಾವುದು ಅಂತ. ಲಗ್ನಾಧಿಪತಿ ಯಾವ ಗ್ರಹ ಬರುತ್ತೋ ಅದು ನೀವು, ಅದು ನಿಮ್ಮನ್ನೇ ಸೂಚನೆ ಮಾಡುತ್ತೆ ಅದು ಅಂತ. ಹಾಗಾಗಿ ಈ ಹುಟ್ಟಿದ ವ್ಯಕ್ತಿ ಇದಾನಲ್ಲ, ಈ ಸಮಯದಲ್ಲಿ ಹುಟ್ಟಿದ ವ್ಯಕ್ತಿ ಇದಾನಲ್ಲ, ಇವನು ಸ್ವತಃ ತಾನೇ ತನಗೆ ವೈರಿ ಅಂತ. ಇವನು ಯಾಕಪ್ಪ ಯಾರಪ್ಪ ಇವನು ಬಚಾವ್ ಮಾಡೋಕ್ಕೆ ಸಾಧ್ಯ ಇವನನ್ನು? ಈಗ ಅವರು ಇವರು ವೈರಿಗಳಾದರೆ ಅವರಿಂದ ಬಚಾವ್ ಮಾಡ್ಬೋದು. ತಾನೇ ತನಗೆ ವೈರಿ ಆದರೆ ಹೇಗೆ ರಕ್ಷಣೆ ಮಾಡೋದು ಇವನನ್ನು? ಇಷ್ಟು ಯಾಕೆ ಹೇಳಿದ್ವು ಅಂದರೆ, ಈಗ ದೈವ ಪ್ರತಿಕೂಲ ಅಂತ ಕಾಣ್ತಾ ಇದೆ. ಈ ಪ್ರಶ್ನೆ ನೋಡಿದಾಗ ಅಥವಾ ಈ ರಾಶಿ ನೋಡಿದಾಗ ದೈವ ಪ್ರತಿಕೂಲ ಅಂತ ಕಾಣ್ತಾ ಇದೆ. ದೈವದ ಪ್ರತಿಕೂಲತೆ ಸೂಚನೆ ಮಾಡೋಂಥ ಗುರು ಹೋಗಿ ವೈರಿ ಭಾವದಲ್ಲಿ ನಿಂತಾಗ ಪ್ರತಿಕೂಲತೆ ಆ ವಿಷಯದಲ್ಲಿದೆ ಅಂತ ನಾವು ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆ. ಯಾವ ವಿಷಯದಲ್ಲಿ ಬಂದಿದೆ ಪ್ರತಿಕೂಲತೆ ಅಂದರೆ ಪ್ರಧಾನವಾಗಿ ಆ ವಿಷಯಕ್ಕೆ. ವೈರಿಗಳು, ಚೋರರು, ಗಾಯ, ಪೆಟ್ಟು, ರೋಗ, ಇಂಥ ವಿಷಯಕ್ಕೆ ದೈವ ಪ್ರತಿಕೂಲ ಅಂತ ಅನ್ಬೋದು ನಾವು ಅಂತ ಆಗ ಅಂತ ಅಲ್ವಾ. ಹಾಗೇನು ಹುಡ್ಕೊಂಡು ಹೋದಾಗ ಇಷ್ಟು ಜನ ಶತ್ರುತ್ವ ಇವನಿಗಿದ್ದಾಗ ಇವನು ಹೇಗೆ ಸುಖವಾಗಿ ಬದುಕ್ತಾನೆ? ಇವನು ಹೇಗೆ ನೆಮ್ಮದಿಯಾಗಿರ್ತಾನೆ? ಹಾಗಾಗಿ ಸುಖಪತಿ ಷಷ್ಠಕ್ಕೆ ಹೋಗಿರುವಂಥದ್ದು ಅಂತ. ಈ ಕುಂಡಲಿಯ ಸುಖಾಧಿಪತಿ ಯಾರದು? 4ನೇ ಮನೆ ಅಧಿಪತಿ. ಅವನೇ ಷಷ್ಠಕ್ಕೆ ಹೋದಾಗ ಸುಖ ಇಲ್ಲ. ಸುಖ ಇಲ್ಲ. ಯಾಕೆ ಸುಖ ಇಲ್ಲ ಅಂದ್ರೆ ವೈರ ಇದೆ ತುಂಬ. ಕುಜ ಅಲ್ಲಿರೋದ್ರಿಂದ ಕಲಹ ಇದೆ ವೈರಿಗಳ ಜೊತೆಗೆ. ಕುಜ ಕಲಹಕಾರಕ ಅಲ್ವಾ, ಕಲಹ ಇದೆ, ಯುದ್ಧ ಇದೆ. ಹಾಗಾಗಿ ಪೀಸ್ ಆಫ್ ಮೈಂಡ್ ಇಲ್ಲ, ನೆಮ್ಮದಿ ಇಲ್ಲ. ಏನು ಪುಟ್ಟ ಎಕ್ಸ್ಪ್ರೆಸ್ ಕೊಡ್ತೀವಿ ಇಲ್ಲ ನಿಮಗೆ. ಈಗ ಈ ರಾಶಿ ಇದೆಯಲ್ಲ, ಈ ಬುದ್ಧಿಪತಿ, ಮನಸ್ಸು ಬುದ್ಧಿಗಳ ಪತಿ ಯಾರು ಇದಕ್ಕೆ?
ಈ ಮನಸ್ಸು ಬುದ್ಧಿನ ಸೂಚನೆ ಮಾಡುವಂಥ ಭಾವ ಯಾವುದು? ದ್ವಾದಶ ಭಾವಗಳ ಪೈಕಿಯಲ್ಲಿ ನೀವು ಗ್ರಹಗಳನ್ನು ಕೇಳ್ತಾ ಇಲ್ಲ, ನಾವು ದ್ವಾದಶ ಭಾವಗಳ ಪೈಕಿಯಲ್ಲಿ ಈ ರಾಶಿ ಕುಂಡಲಿಯಲ್ಲಿ 5ನೇ ಭಾವದಿಂದ ತಾನೆ ಸೌಮನಸ್ಯಂ, ಮನಸ್ಸಿನ ಬಗ್ಗೆ ಚಿಂತನೆ ಮಾಡಬೇಕು, ಬುದ್ಧಿ ಪ್ರತಿಭೆ ಇದನ್ನೆಲ್ಲ ಚಿಂತನೆ ಮಾಡಬೇಕು. ಎಲ್ಲಿಂದ ಚಿಂತನೆ ಮಾಡಬೇಕು? 5ನೇ ಮನೆ ಅಂತಾನೆ ಅಂತ. ಯಾರು ಅಧಿಪತಿ? ಎಲ್ಲಿ ಹೋಗಿ ನಿಂತಿದ್ದಾನೆ? 6ನೇ ಮನೆಯ ರೋಗ ಅಲ್ವಾ? ಈ ಬುದ್ಧಿಪತಿ ರೋಗ ಭಾವಕ್ಕೆ ಹೋಗಿ ನಿಂತರೆ ಅದಕ್ಕೇನು ಹೇಳಬೇಕು? ಬುದ್ಧಿಗೆ ರೋಗ ಅಂತ, ಮಾನಸಿಕ ರೋಗ ಅಂತ. ಮನಸ್ಸಿನ ಸ್ಥಾನದ ಅಧಿಪತಿ ಇದಾನಲ್ಲ, ಬುದ್ಧಿಪತಿ ಇದಾನಲ್ಲ, ಅವನು ಹೋಗಿ ರೋಗ ಭಾವದ ಸಂಸರ್ಗ ಮಾಡಿಕೊಂಡ್ರೆ ಅದಕ್ಕೆ ಅರ್ಥ ಏನು? ಕಾಂಬಿನೇಷನ್ ಏನು ಬಂತು? ಬುದ್ಧಿ ಮತ್ತು ರೋಗ ಸೇರ್ತಲ್ವಾ? ಏನರ್ಥ ಅದಕ್ಕೆ? ಮನಸ್ಸಿಗೆ ರೋಗ ಬರುವ ಸಾಧ್ಯತೆ, ಇವನಿಗೆ ಆಂಗ್ಸೈಟಿ, ಡಿಪ್ರೆಷನ್ ಅಥವಾ ಇನ್ನೂಚೂರು ಮುಂದಿಂದು ಎಲ್ಲ ಬರೋ ಅವಕಾಶ ಇದೆ. ಬರುತ್ತೆ ಯಾರಿಗಾದರೂ. ಹೆತ್ತ ತಾಯಿಯೇ ವೈರಿ ಆದರೆ, ಸೋದರ ಮಾವನೇ ವೈರಿ ಆದರೆ, ಸ್ನೇಹಿತರು ಶತ್ರುಗಳಾದರೆ, ಸಹೋದರರು ಶತ್ರುಗಳಾದರೆ, ತಾನೇ ತನಗೆ ವೈರಿ ಥರ ಆದರೆ ಅವನಿಗೆ ಮತ್ತೆ ಡಿಪ್ರೆಷನ್ ಬರದೇ ಇರುತ್ತೆ. ಮತ್ತೆ ಬರಲೇಬೇಕು, ಬರದೇ ಇಲ್ಲ ಹೋಗುತ್ತೆ. ಆಯಿತು. ಷಷ್ಠ ಅಂದರೆ ಗಾಯ ಪೆಟ್ಟು ಅಂತ ಹೇಳಿದ್ವಲ್ಲ ನಿಮಗೆ. ಕುಜ ಅಂದರೂ ಕೂಡ ಅದೇ ಗಾಯ ಪೆಟ್ಟು ಅಂತ. ಈಗ ನಾನು ನಿನ್ನೆ ಹೇಳಿದ್ವು, ವಾಹನಾಧಿಪತಿ ಹೋಗಿ ಈ ಗಾಯ ಪೆಟ್ಟಿನ ಜಾಗದಲ್ಲಿ ನಿಂತಿರೋದ್ರಿಂದ ವಾಹನದ ಅಪಘಾತದಲ್ಲಿ ಗಾಯ ಪೆಟ್ಟು ಆಗ್ಬೋದು ಈ ವ್ಯಕ್ತಿಗೆ. ನಿನ್ನೆ ಹೇಳಿದ್ವು ಅಲ್ವಾ? ಎಲ್ಲಿ ಪೆಟ್ಟಾಗ್ಬೋದು ಅವನಿಗೆ ಹೇಳ್ತೀರಾ? ಯಾಕೆ ತಲೆಗೆ ಪೆಟ್ಟಾಗತ್ತಂತ ಯಾಕೆ ಹೇಳಿದ್ರಿ? ತಲೆಗೆ ಪೆಟ್ಟಾಗತ್ತಂತ ಹೇಗೆ ಹೇಳಿದ್ರಿ ಅಂತ. ಸರಿ ಇದೆ, ವಿಷಯ ಸರಿ ಇದೆ. ತಲೆ ಹೇಗೆ ಹೇಳಿದ್ರಿ ಅಂತ. ಯುಕ್ತಿ ಏನು ಅದಕ್ಕೆ? ಲಾಜಿಕ್ ಏನು? ಹಾಂ, ಅಂದರೆ ಕಾಲಪುರುಷನ ದೃಷ್ಟಿಯಿಂದ, ಕಾಲಪುರುಷನ ಮುಖ ವೃಷಭ ರಾಶಿ ಅಂದರೆ ಅಲ್ಲಿ ಕುಜ ಇರೋದ್ರಿಂದ ಮುಖದ ಜಾಗಕ್ಕೆ ಪೆಟ್ಟಾಗ್ಬೋದು, ಚಾನ್ಸ್ ಇದೆ, ಅವಕಾಶ ಇದೆ. ತಲೆಗೂ ಪೆಟ್ಟಾಗ್ಬೋದು. ಯಾಕೆಂದರೆ ಕುಜ ಎಲ್ಲಿ ನೋಡ್ತಾನೆ? ಎಲ್ಲೆಲ್ಲಿ ನೋಡ್ತಾನೆ ಹೇಳಿ? ಕುಜ ಅಲ್ಲೆಲ್ಲ ಪೆಟ್ಟಾಗತ್ತೆ. ಕುಜ ನಿಂತಿರೋದ್ರಿಂದ ಎಲ್ಲೆಲ್ಲಿ ನೋಡ್ತಾ ಇದ್ದಾನೆ? ಯಾವ ರಾಶಿ ಬಂತು? ಸಿಂಹವನ್ನು ನೋಡ್ತಾ ಇದ್ದಾನೆ, ವೃಶ್ಚಿಕವನ್ನು ನೋಡ್ತಾ ಇದ್ದಾನೆ, ಧನುವನ್ನು ನೋಡ್ತಾ ಇದ್ದಾನೆ. ಹಾಗಲ್ಲ ಹೇಳೋದು. ಹೇಗೆ ಹೇಳಬೇಕು? ನವಮ ಭಾವವನ್ನು ನೋಡ್ತಾ ಇದ್ದಾನೆ, ದ್ವಾದಶ ಭಾವವನ್ನು ನೋಡ್ತಾ ಇದ್ದಾನೆ, ಲಗ್ನವನ್ನು ನೋಡ್ತಾ ಇದ್ದಾನೆ. ಲಗ್ನದಿಂದ ತಲೆಯನ್ನು ಹೇಳಬೇಕು. ಹಾಗಾಗಿ ತಲೆ ಪೆಟ್ಟಾಗತ್ತೆ ಅಂತ. 12ನೇ ಭಾವದಿಂದ ಕಾಲಿಗೂ ಪೆಟ್ಟಾಗ್ಬೋದು, ತಲೆಗೆ ಪೆಟ್ಟಾಗ್ಬೋದು. ಯಾಕೆ ಇದನ್ನು ತಲೆಗೆ ಪೆಟ್ಟಾಗೋದು ಯಾಕೆ ತಗೊಳ್ತಾ ಇದ್ದೀವಿ ಅಂದರೆ, ಇವನಿಗೆ ಮಾನಸಿಕ ರೋಗ ಬರೋ ಸಾಧ್ಯತೆ ಇದೆ ಅಲ್ವಾ? ಇನ್ನು ಬೇರೆ ಕಡೆಗೂ ಪೆಟ್ಟಾಗೋ ಅವಕಾಶಗಳಿದೆ ಇಲ್ಲಿ. ತಲೆನೇ ಯಾಕೆ ತಗೋತಾ ಇದ್ದೀವಿ ನಾವು ಅಂದರೆ, ಜಾತಕದ ದೃಷ್ಟಿಯಿಂದ ಇವನಿಗೆ ಮಾನಸಿಕ ರೋಗ ಬರೋಕ್ಕೆ ಸಾಧ್ಯತೆ ಇದೆ. ಮಾನಸಿಕ ರೋಗ ಹೇಗೆ ಬರ್ಬೋದು ಅಂದರೆ 2 ಕಾರಣಕ್ಕೆ ಬರ್ಬೋದು. ಒಂದು, ಶತ್ರುಗಳಿಂದ ವಿಪರೀತ ಕಾಟ, ಶತ್ರುಗಳಿದ್ದು ಡಿಪ್ರೆಷನ್ ಆಗ್ಬೋದು ಅದರಿಂದ. ಇನ್ನೊಂದು, ಪೆಟ್ಟು ಬೀಳ್ಬೋದು ತಲೆಗೆ, ಅಪಘಾತ ಆಗ್ಬೋದು, ಪೆಟ್ಟು ಬೀಳ್ಬೋದು, ತಲೆಗೆ ಬೀಳೋ ಅವಕಾಶ ಕಾಣ್ತಾ ಇದೆ ಇಲ್ಲಿ ಅಂತ. ಇದನ್ನು ಯಾಕೆ ಇಷ್ಟು ಹೇಳಿದು ಅಂದರೆ, ಹೇಗೆ ನೀವು ರಿಲೇಟ್ ಮಾಡಬೇಕು ಅದನ್ನು ಅಂತ. ಒಂದಕ್ಕೆ ಎಳೆಗಳನ್ನು ಹೇಗೆ ಕೂಡಿಸೋದು, ನೀವು ಕೂಡಿಸಿದಾಗ ನಮ್ಗೆ ವಿಷಯ ಸಿಗತ್ತೆ ಅಂತ. 5ನೇ ಮನೆ ಅಂದರೆ ಬುದ್ಧಿ, 6ನೇ ಮನೆ ರೋಗ. ಈ ರೋಗಾಧಿಪತಿ ಬಂದು ಬುದ್ಧಿಸ್ಥಾನಕ್ಕೆ ಬಂದರೂ ಕೂಡ ಅವನಿಗೆ ಮನೋರೋಗ ಅಂತ ಹೇಳ್ಬೋದು ನೀವು. ಬುದ್ಧಿಪತಿ ಹೋಗಿ ರೋಗಸ್ಥಾನಕ್ಕೆ ಹೋದರೂ ಕೂಡ ಲಿಂಕ್ ಆಯ್ತಲ್ವಾ? ಬುದ್ಧಿ ಮತ್ತು ರೋಗ ಲಿಂಕ್ ಆಯ್ತು ನೋಡಿ. ಬುದ್ಧಿಗೆ ರೋಗ, ಮನಸ್ಸಿಗೆ ರೋಗ ಅಂತ ಹೇಳ್ಬೋದು. ಆದರೆ ಒಂದೇ ಸತಿ ಗಡಿಬಿಡಿ ಮಾಡಿ ಹುಚ್ಚು ಹಿಡಿದಿದೆ ಅಂತ ಹೇಳ್ಬಾರದು ನೀವು. ಯಾಕೆಂದರೆ ಬೇರೆ ಬೇರೆ ಲೆವೆಲ್ ಇರುತ್ತೆ ನೋಡಿ ಇದರಲ್ಲಿ. ಏನೋ ಡಿಪ್ರೆಷನ್ನು, ಆಂಗ್ಸೈಟಿ, ಮನಸ್ಸು ಸರಿ ಇಲ್ಲ ಅನ್ನೋ ಲೆವೆಲ್ಲು ಒಂದು. ಹುಚ್ಚು ಹಿಡಿದು ಅವನು ಊರು ತುಂಬ ತಿರುಗಾಡ್ತಾ ಇದ್ದಾನೆ ಅಂತ ಬೇರೆ ರೀತಿ ಆಗುತ್ತೆ ಅದು ಅಂತ. ಹಾಗಾಗಿ ಗಡಿಬಿಡಿ ಮಾಡಬಾರ್ದು ಒಂದೇ ಸರ್ತಿ ಅಂತ. ಯಾವ ಲೆವೆಲಲ್ಲಿದೆ ಅದು ಅಂತ ನೋಡ್ಕೊಂಡು ಹೇಳಬೇಕು. ಏನೋ ಮನಸ್ಸಿಗೆ ಸಮಾಧಾನ ಕಡಿಮೆ ಅಂದರೆ ಸಾಕು ಒಂದು ಸರ್ತಿ, ಆಮೇಲೆ ಹೇಳ್ಬೋದು ನೀವು ಅದರಿಂದ ಮುಂದಕ್ಕೆ ಅಂತ. ಹಾಗಾಗಿ
ಯಾವ ಸ್ತರ ಅಂತ, ಯಾವ ಮಟ್ಟ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಅಂತ. ಯಾಕೆ ಇದನ್ನು ನಿಮ್ಗೆ ಹೇಳೋದು ಅಂದರೆ, ದೈವಾನುಕೂಲ ಇಲ್ಲದೆ ಇದ್ದಾಗ ಎಲ್ಲ ಬರುತ್ತೆ. ಇಂಥದ್ದೆಲ್ಲ ನಮಗೆ ಏನೇನು ಕ್ಲೇಶಗಳು ಬರುತ್ತೋ ದೈವಾನುಕೂಲ ಕಡಿಮೆಯಾಗಿ ಬರೋಂಥದ್ದು, ಏನೇನು ಅನುಕೂಲಗಳು ಬರುತ್ತೋ ಅದೆಲ್ಲ ದೈವಾನುಕೂಲ ಇದ್ದು ನಮಗೆ ಬರೋಂಥದ್ದು. ಹಾಗಾಗಿ ದೈವ ಅನುಕೂಲವಾದರೆ ಜೀವನ ಅನುಕೂಲ, ದೈವ ಪ್ರತಿಕೂಲವಾದರೆ ಜೀವನ ಪ್ರತಿಕೂಲ. ಒಂದು ಕಾರ್ಯದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ದೈವ ಅನುಕೂಲ ಆದರೆ ಕಾರ್ಯಸಿದ್ಧಿ ಆಗುತ್ತೆ, ದೈವ ಪ್ರತಿಕೂಲವಾದರೆ ಕಾರ್ಯಸಿದ್ಧಿ ಆಗೋದಿಲ್ಲ, ಕಾರ್ಯ ವಿಫಲವಾಗುತ್ತೆ. ಮುಗಿಸೋಣ. ಒಂದು ಪುಟ್ಟ ಕಥೆ ನಿಮ್ಗೆ ನೆನ್ಪು ಮಾಡಿಕೊಡೋದು. ಆನೆ ಮೇಲೆ ಇರುವೆ ಕೂತಿದೆ. ನೆನಪಾಯ್ತಾ ಕತೆ? ಆನೆ ಗೋಕರ್ಣದಿಂದ ಬೆಂಗಳೂರಿಗೆ ಹೊರಟಿದೆ. ಬೆಂಗಳೂರಿಗೆ ಹೋಗ್ತಾ ಇದೆ ಆನೆ. ಅದರ ಮೇಲೆ ಇರುವೆ ಬರೀ ಕೂತಿರೋದಿಲ್ಲ, ಅದು ಪ್ರಯಾಣ ಮಾಡ್ತಾ ಇದೆ. ಇರುವೆ ಕೂಡ ಹೋಗ್ತಾ ಇದೆ. ಇರುವೆ ಪ್ರಕಾರ ಅದು ಗೋಕರ್ಣದಿಂದ ಬೆಂಗಳೂರಿಗೆ ಹೊರಟಿದೆ. ಇರುವೆ ಪ್ಲಾನ್, ಇರುವೆ ಲೆಕ್ಕಾಚಾರದ ಪ್ರಕಾರ ಅದು ಗೋಕರ್ಣದಿಂದ ಬೆಂಗಳೂರಿಗೆ ಹೊರಟಿದೆ. ಆನೆ ಕೂಡ ಆ ಕಡೆಗೆ ಹೋಗ್ತಾ ಇದೆ. ಅದೆಲ್ಲ ಗೊತ್ತಿಲ್ಲ ಇದಕ್ಕೆ, ಆನೆ ಅಂತಲೇ ಗೊತ್ತಿಲ್ಲ ಅದಕ್ಕೆ. ಇರುವೆಗೆ ತಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದೆ ಅದು. ಆನೆ ಬೆಂಗಳೂರಿಗೆ ಹೋದಾಗ ಇರುವೆ ಅಂದ್ಕೊಳುತ್ತಂತೆ, ಅಂತೂ ಕಷ್ಟಪಟ್ಟು ನಡೆದು ಬೆಂಗಳೂರು ತಲುಪಿದೆ. ಪ್ರಯತ್ನ ಮಾಡಿ ನನ್ನ ಪುರುಷ ಪ್ರಯತ್ನದ ಫಲವಾಗಿ ಅಂತೂ ಬೆಂಗಳೂರು ತಲುಪಿದೆ ಅಂತ ಅಂದ್ಕೊಳುತ್ತಲ್ವ ಅದು ಇರುವೆ. ಅದು ಅದೇ ಒಂದು ವೇಳೆ ಇರುವೆ ಬೆಂಗಳೂರಿಂದ ಗೋಕರ್ಣಕ್ಕೆ ಹೊರಟಿತ್ತು, ಆನೆ ಗೋಕರ್ಣದಿಂದ ಬೆಂಗಳೂರಿಗೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ ನೀವು. ಆಗ ಇರುವೆ ಫೀಲಿಂಗ್ ಏನು ಬರುತ್ತೆ ಇರುವೆಗೆ? ಎಷ್ಟು ನಡೆದೆ ಈ ಪುರುಷ ಪ್ರಯತ್ನಕ್ಕೊಂದು ಫಲವೇ ಇಲ್ಲ ನೋಡಿ ಅಂತ. ಎಷ್ಟು ನಡೆದ್ರೂ ಗೋಕರ್ಣ ಬರೋದೇ, ಹೋಗಬೇಕಾದ ಗಮ್ಯಸ್ಥಾನ ಬರೋದೇ ಇಲ್ಲ, ಬೆಂಗಳೂರು ಬರೋದೇ ಇಲ್ಲ ಅಂತ ಈ ಕಡೆ ಬರ್ತಾ ಇದೆ, ಗೋಕರ್ಣ ಕಡೆಗೆ ಬರ್ತಾ ಇದೆ ಮತ್ತೆ ಅದು ಅಂತ. ಹೀಗೆ ಮನುಷ್ಯ ಕೂಡ ದೈವ ಅನುಕೂಲಿಸಿದಾಗ ಅವನಿಗೇನು ಅನಿಸುತ್ತೆ? ನಾನು ಪ್ರಯತ್ನ ಮಾಡಿ ಒಂದು ಕಾರ್ಯ ಸಾಧನೆ ಮಾಡಿದೆ ಅಂತ ಅನಿಸುತ್ತೆ. ಎಷ್ಟು ಕಷ್ಟಪಟ್ಟೆ ಅಂತ ಒಂದು ಕೆಲಸ ಆಯಿತು ಅಂತ. ಅದು ಕೆಲಸ ಆಯಿತು ಅನ್ನೋದಕ್ಕಿಂತ ಹೆಚ್ಚು ತಾನು ಎಷ್ಟು ಕಷ್ಟಪಟ್ಟೆ ಅದರಿಂದ ಆಯ್ತು ಅದು ಅಂತ ಅನ್ಕೋತಾನೆ. ವಾಸ್ತವವಾಗಿ ದೈವದಿಂದ ಆಗಿರುತ್ತೆ ಕಾರ್ಯ ಅದು ಅಂತ. ಕೆಲವು ಸಾರಿ ಏನು ಪ್ರಯತ್ನ ಮಾಡಿದರೂ ಕೂಡ ಆಗಲ್ಲ ಕೆಲಸ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲಸ ಆಗೋದಿಲ್ಲ. ಆಗ ಏನು ಅರ್ಥ ಅದಕ್ಕೆ? ಆನೆ ವಿರುದ್ಧ ದಿಕ್ಕಲ್ಲಿ ಹೊರಟಿದೆ ಅಂತ ಅರ್ಥ ಅದಕ್ಕೆ. ದೈವ ಪ್ರತಿಕೂಲವಾಗಿದೆ ಅಂತ, ಅನುಕೂಲವಾಗಿಲ್ಲ ಅಂತ, ಕೆಲಸ ಆಗೋದಿಲ್ಲ ಅಂತ ಯಾವುದೇ ಕಾರಣಕ್ಕೂ. ಹಾಗಾಗಿ ಮೊಟ್ಟ ಮೊದಲು ದೈವಾನುಕೂಲ ಮತ್ತು ದೈವದ ಪ್ರಾತಿಕೂಲ್ಯ ಅದನ್ನು ಚಿಂತನೆ ಮಾಡಬೇಕು. ಮಾಡೋಕ್ಕೆ ಬೇಸ್ ಯಾವುದಂದರೆ ಲಗ್ನ ಅಂತ. ಲಗ್ನ ಇಟ್ಕೊಂಡು ಎಲ್ಲಿದ್ದಾನೆ ಗುರು ಅಂತ. ಈ ಲಗ್ನ ಸಿಕ್ಕಿದವರು ಏನೂ ಮಾಡೋಕ್ಕಾಗಲ್ಲ. ನೀವು ಲಗ್ನ ಸಿಗಬೇಕು. ಅದು ಸಿಕ್ಕಿದ್ರೆ ಎಲ್ಲಿದ್ದಾನೆ ಗುರು? 5ನೇ ಮನೆಯಲ್ಲಿದ್ದಾನೋ? ತೊಂದರೆ ಇಲ್ಲ, ದೈವಾನುಗ್ರಹ ಇದೆ. 8ರಲ್ಲಿದ್ದಾನೋ? ಪರಿಸ್ಥಿತಿ ಗಂಭೀರ, ತೊಂದರೆ, ಕಟ್ಟಿಟ್ಟು ಬುತ್ತಿ ಅಂತ. ಆಗಲ್ಲ ಕೆಲಸ, ಸುಲಭ ಇದು ಅಂತ. ಆದರೆ ಆಳಕ್ಕೆ ಇಳಿಬೇಕು. ಆಮೇಲೆ ಯಾಕೆ ದೈವ ಪ್ರತಿಕೂಲವಾಯಿತು? ಏನು ಮಾಡ್ಕೊಂಡ ದೈವ ಪ್ರತಿಕೂಲ ಆಗೋ ಥರ? ಏನು ಮಾಡಬೇಕು ಅನುಕೂಲ ಆಗೋದಕ್ಕೆ ಅನ್ನೋದನ್ನು ಮುಂದಕ್ಕೆ ಚಿಂತನೆ ಮಾಡುವಂಥದ್ದು. ಹಾಗಾಗಿ ಆ ಶ್ಲೋಕಗಳನ್ನು ಚೆನ್ನಾಗಿ ನೀವು ಕಂಠಸ್ಥ ಮಾಡಬೇಕು. ಶ್ಲೋಕಗಳು ಬರಬೇಕು ನಮಗೆ. ಈ 2 ಶ್ಲೋಕಗಳು ಕೂಡ ಸುರೇಶ್ ಭಟ್ರು ಕೊಡ್ತಾರೆ. 2 ಶ್ಲೋಕಗಳನ್ನ ಇದು ಬಾಗಿ ಬರಲೇಬೇಕು. 2 ಶ್ಲೋಕ ತುಂಬ ಮುಖ್ಯವಾಗಿರೋಂಥದ್ದು. ಸರ್ವೇಶ್ವರಾಣಾಂ ಧಿಷಣೇಸ್ತು ನಿತ್ಯಂ ಸಾನ್ನಿಧ್ಯವಸ್ಮಾತ್ ಧಿಷಣೇನುಕೂಲೇ ಪ್ರಾಯೋನುಕೂಲಾ ಸಕಲಾಶ್ಚ ದೇವಾ ತತ್ ಪ್ರಾತಿಕೂಲ್ಯೇ ಸತಿ ನಾನುಕೂಲಾ. ಇನ್ನು ತಾತ್ವಿಕವಾಗಿ ತೆಗೆದುಕೊಂಡ್ರೂ ಕೂಡ ಎಲ್ಲ ದೇವತೆಗಳು ಗುರುವಿನಲ್ಲಿದ್ದಾರೆ ಅಂತ. ಗುರು ಸರ್ವ ದೇವಮಯ. ಒಂದು ವೇಳೆ ಗುರು ಅನುಕೂಲಿಸ್ತೆ ಹೋದರೆ ಯಾವ ದೇವರು ಕೂಡ ಹೊರ ಕೊಡೋದಿಲ್ಲ ಅವನಿಗೆ, ಯಾವ ದೇವರ ಅನುಗ್ರಹವೂ ಸಿಗೋದಿಲ್ಲ. ಯಾರಿಗೆ ಗುರುವಿನ ಆಗ್ರಹ ಇದೆ, ಯಾರಿಗೆ ಗುರುವಿನ ಆಶೀರ್ವಾದ ಇಲ್ಲ, ಅವನಿಗೆ ಯಾವ ದೇವರ ಆಶೀರ್ವಾದವೂ ಕೂಡ ಫಲಿಸೋದಿಲ್ಲ. ಇನ್ನು ಯಾವ ದೇವರ ಆಶೀರ್ವಾದವೂ ಇಲ್ಲೇ ಇದ್ದರೂ ಕೂಡ ಗುರುವಿನ ಆಶೀರ್ವಾದ ಹೊಂದಿದ್ರೆ ಅದೆಲ್ಲ ತಾನೇ ತನಗೆ ಸಿದ್ಧಿಸುತ್ತೆ ಅಂತ. ಹಾಗಾಗಿ ಗುರು ತುಂಬ ಮುಖ್ಯ. ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ಶಿವ. ಅದರ ಆಚೆಗೆ ಇರ್ತಕ್ಕಂಥ ಪರಬ್ರಹ್ಮ ಕೂಡ ಅವನೇ ಅಂತ ಇದೇ ಕಾರಣಕ್ಕೆ ಹೇಳುವಂಥದ್ದು. ಜ್ಯೋತಿಷವು ಅದನ್ನೇ ಹೇಳ್ತು ಅಂತ ಗುರು ನಿಮ್ಮೆಲ್ಲರನ್ನೂ ಕೂಡ ಅನುಗ್ರಹ ಮಾಡಲಿ. ನಿಮ್ಮ ಜಾತಕದಲ್ಲಿ ನೀವು ಕೇಳೋ ಪ್ರಶ್ನೆಗಳಲ್ಲಿ ಅಲ್ಲಿ ಗುರು ಎಲ್ಲಿದ್ದರೂ ಕೂಡ ಫಲಿತಾಂಶದಲ್ಲಿ, ಪರಿಣಾಮದಲ್ಲಿ ನಿಮಗೆಲ್ಲ ಏಕಾದಶ ಸ್ಥಾನದಲ್ಲಿ, ಸರ್ವಾಭೀಷ್ಟ ಸ್ಥಾನದಲ್ಲಿ ನಿಂತು ನಿಮಗೆ
ಆಶೀರ್ವಾದ ಮಾಡಲಿ ಎಂಬುದಾಗಿ ಹಾರೈಸುವಂಥದ್ದು. ಇದು ಮಕ್ಕಳಿಗೂ ಬಂತು, ದೊಡ್ಡ ಮಕ್ಕಳಿಗೂ ಬಂತು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಸರ್ವದೇವಮಯನಾದ ಗುರುವಿನ ಆಶೀರ್ವಾದವನ್ನು ಹಾರೈಸ್ತೇವೆ. ಈ ಗ್ರಹಗಳನ್ನು ಕುರಿತು ನಾವು ಚಿಂತಿಸುವಾಗ, ಭಾವಿಸುವಾಗ ಅವರ ಆಶೀರ್ವಾದ ನಮಗೆ ಒಲಿದು ಬರುವಂಥದ್ದು. ಮಕ್ಕಳೇ, ನಾವು ಈ ಥರ ಚಿಂತನೆ ಮಾಡ್ತೀವಲ್ಲ, ಇದನ್ನು ಏನಂತ ಕರೀತಾರೆ ಗೊತ್ತಾ? ಈ ಗ್ರಹಗಳ ಗತಿಯನ್ನು ಕುರಿತು ಚಿಂತನೆ ಮಾಡ್ತೀವಲ್ಲ ಕೂತ್ಕೊಂಡು, ಈಗ ಶಬ್ದ ಏನಿದೆ ಗೊತ್ತಾ? ಗ್ರಹಯಾಗ. ಗ್ರಹಯಾಗ ಅಂತ ಹೆಸರು ಅದಕ್ಕೆ. ನಿತ್ಯ ಮಾಡಬೇಕಂತೆ ಗ್ರಹಯಾಗವನ್ನು ಅಂತ, ಗ್ರಹಗಳ ಗತಿಯನ್ನು ಅವಲೋಕನ ಮಾಡಬೇಕು ಅಂತ. ಆಗ ನಮಗೆ ಆ ಗ್ರಹಗಳು ಒಲಿದು ಬರ್ತವೆ, ಅನುಕೂಲವಾಗಿ ಬರ್ತವೆ. ಎಲ್ಲ ಗ್ರಹಗಳು ನಿಮ್ಮೆಲ್ಲರಿಗೂ ಅನುಕೂಲಿಸಲಿ, ಬದುಕು ನಿಮಗೆ ಅನುಕೂಲವಾಗಿ ಹಿತವಾಗಿ ಬರಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ.